Srila Prabhupada ki jai. Hare Krishna. See that? Still cut. 5,000 ವರ್ಷ ಹಿಂದೆ ಶ್ರೀಕೃಷ್ಣನ ಆವಿರ್ಭಾವದ ದಿನ ನಾವು ನೋಡ್ತೀವಿ. ನಾವು ನಿನ್ನೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಕೃಷ್ಣ ದೇವಕಿ ಮತ್ತು ವಸುದೇವನ ಮುಂದೆ ಆ ಕಂಸನ ಜೈಲಿನಲ್ಲಿ ಪ್ರಕಟನಾದ. ಆಮೇಲೆ ಅದೇ ರಾತ್ರಿ ವಸುದೇವ ಕೃಷ್ಣನಿಗೆ ಗೋಕುಲಕ್ಕೆ ತಗೊಂಡು ಹೋದ. ಸೊ ಅಲ್ಲಿ ನಂದ ಮಹಾರಾಜನ್ಗೆ ಮತ್ತೆ ಯಶೋದಾಗೆ ಪುತ್ರಿ ಆದ್ರೂ ಅವರಿಗೆ ಗೊತ್ತಾಗಲಿಲ್ಲ. ಅದು ವಸುದೇವ ಮಗುವನ್ನು ಎಕ್ಸ್ಚೇಂಜ್ ಮಾಡಿದ್ದು ಗೊತ್ತಾಗಲಿಲ್ಲ. ಅವ್ರೇನು ತಿಳ್ಕೊಂಡ್ರು, ನಂದ ಯಶೋದ ಎಲ್ಲ ಅವರಿಗೆ ಪುತ್ರನ ಆಗಿದ್ದಾನಂತ ಹೇಳಿ ತಿಳ್ಕೊಂಡ್ರು. ಸೊ ಮರುದಿನ ಅಂದರೆ ಈಗಿನ ಕಾಲದಲ್ಲಿ ನಮ್ಮ ಆಂಗ್ಲ ಕ್ಯಾಲೆಂಡರ್ ಅನುಸಾರ ದಿನ ಯಾವಾಗ ಆರಂಭ ಆಗುತ್ತೆ? 12 ಗಂಟೆಗೆ ಆರಂಭ ಆಗುತ್ತೆ, ರಾತ್ರಿ ಅಲ್ಲ. ಸೊ ಆದರೆ ನಮ್ಮ ವೈದಿಕ ಸಂಪ್ರದಾಯದ ಅನುಸಾರ ಸೂರ್ಯೋದಯದಿಂದ ನಮ್ಮ ದಿನ ಆರಂಭ ಆಗುತ್ತೆ. ಸೊ ಅದರ ಅರ್ಥ ಏನು? ಮರುದಿನ ಅಂದರೆ ಕೃಷ್ಣ ಜನ್ಮ ಆದದ್ದು ರಾತ್ರಿ 12 ಗಂಟೆಗೆ, ಅದರ ಮರುದಿನ ಸೊ ನಂದ ಮಹಾರಾಜ ಕೃಷ್ಣನ ಆವಿರ್ಭಾವದ ಉತ್ಸವವನ್ನು ಆಚರಿಸಿದ. ಅದಕ್ಕೆ ನಂದೋತ್ಸವ ಅಂತ ಹೇಳ್ತಾರೆ. ನಂದ ಮಹಾರಾಜ ಕೃಷ್ಣನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು, ಅದಕ್ಕೆ ನಂದೋತ್ಸವ ಅಂತ ಹೇಳ್ತಾರೆ. ಸೊ ಆ ನಂದೋತ್ಸವದ ದಿನ 125 ವರ್ಷಗಳ ಹಿಂದೆ ಒಬ್ಬ ಮಹಾನ್ ವ್ಯಕ್ತಿ ಈ ಜಗತ್ತಿಗೆ ಬರ್ತಾರೆ. ಸೊ ಅವ್ರ ಹೆಸರೇ ಯಾರು? ಶ್ರೀಲ ಪ್ರಭುಪಾದ ಅಂತ. ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ಸೊ ಅವರ ತಂದೆ ಹೆಸರೇನು? ಗೌರವ್ ಮೋಹನ್ ಡೇ ಅಂತ ಹೇಳಿ. ಸೊ ತಾಯಿ ರಜನಿ ದೇವಿ. ಸೊ ಕಲ್ಕತ್ತಾನಲ್ಲಿ ಅವರ ಜನ್ಮ ಆಗುತ್ತೆ 1896ರಲ್ಲಿ. ಅವರ ತಂದೆ ಗೌರವ್ ಮೋಹನ್ ಡೇ ಭಗವಂತ ಕೃಷ್ಣನ ತುಂಬ ಶುದ್ಧ ಭಕ್ತರು. ಅವರು ಮಹಾನ್ ಶುದ್ಧ ಭಕ್ತರು. ಅವರ ಉದ್ದೇಶ ಜೀವನದಲ್ಲಿ ಎಲ್ಲ ಅವ್ರ ತಮ್ಮ ಮಗ ಭಗವಂತನ ಶುದ್ಧ ಭಕ್ತ ಆಗ್ಬೇಕಂತ ಹೇಳಿ ಅವರ ಆಸೆ ಇತ್ತು. ಈಗ ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ, ಈಗ ವಿಶೇಷವಾಗಿ ಭಾರತದಲ್ಲಿ ಹುಟ್ಟಿದ ನಂತರನೇ ನನ್ನ ಮಗ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗ್ಬೇಕಂತ ಹೇಳಿ ಅನ್ಕೋತಾರೆ. ಆದರೆ ಅವ್ರ ತಂದೆ ಮತ್ತು ಅವ್ರ ಹೆಸರು ಗೌರವ್ ಮೋಹನ್ ಡೇ ಅವರು ನನ್ನ ಮಗ ಕೃಷ್ಣನ ಶುದ್ಧ ಭಕ್ತ ಆಗ್ಬೇಕಂತ ಹೇಳಿ ಅವ್ರಿಗೆ ಯಾವಾಗಲೂ ಆಸೆ ಇತ್ತು. ಪ್ರತಿದಿನ ಅವ್ರ ಮನೆಗೆ ಎಷ್ಟೋ ಸಾಧುಗಳು ಬರ್ತಿದ್ರು. ಅವ್ರ ಮನೆಗೆ ಕರೆದು ಅವರಿಗೆ ಸೇವೆ ಮಾಡ್ತಾಯಿದ್ರು. ಅವರ ಆ ಸಾಧುಗಳಿಗೆ ಸಂತೋಷಪಡಿಸಿ ಅವ್ರ ಕೊನೆಗೆ ಆಶೀರ್ವಾದ ಏನು ಕೇಳ್ತಾಯಿದ್ರು? ನನ್ನ ಮಗ ಶ್ರೀಮತಿ ರಾಧಾರಾಣಿ ಅವರ ಶುದ್ಧ ಭಕ್ತನಾಗಲಿ ಅಂಥೇಳಿ ಆಶೀರ್ವಾದ ಮಾಡಿ ಅಂಥೇಳಿ ಅವರು ಏನು ವಿನಂತಿ ಮಾಡ್ಕೋತಾ ಇದ್ರು. ಈ ಥರ ಅವರ ಭಾವನೆ ಇತ್ತು. ಸಾಮಾನ್ಯವಾಗಿ ಜನರು ಗುರು ಸಾಧುಗಳ ಕಡೆ ನನ್ನ ಭೌತಿಕ ಜೀವನದ ಸುಧಾರಣೆ ಆಗಲಿ ಅಂಥೇಳಿ ಹೋಗ್ತಾರೆ. ಆದರೆ ಅವರು ಯಾವಾಗಲೂ ಸಾಧುಗಳಿಗೆ, ಸಂತರಿಗೆ ನನ್ನ ಮಗ ಕೃಷ್ಣನ ಅಥವಾ ಶ್ರೀಮತಿ ರಾಧಾರಾಣಿಯ ಶುದ್ಧ ಭಕ್ತ ಆಗಲಿ ಅಂಥೇಳಿ ಆಸೆ ಪಡ್ತಾಯಿದ್ರು. ಸೊ ಅವರ ಆರಂಭದಲ್ಲೇ ಅವರ ಒಬ್ಬರು ಜ್ಯೋತಿಷ ಶಾಸ್ತ್ರಜ್ಞರು ಸೊ ಇವ್ರ ಬಗ್ಗೆ ಹೇಳಿದ, ಈ ಮಗು ಏನಿದೆ 70 ವರ್ಷ ಆದ ನಂತರ
ಜಗತ್ತಿನಾದ್ಯಂತ ಹೋಗಿ 108 ದೇವಸ್ಥಾನಗಳನ್ನು ಕಟ್ತಾರೆ, ಮತ್ತು ಎಲ್ಲ ಕಡೆ ರಥಯಾತ್ರೆಯನ್ನು ಆರಂಭ ಮಾಡ್ತಾರೆ ಅಂತ ಹೇಳಿದರು. ಸೊ ನಾವು ನೋಡ್ತೀವಿ ಅದು ಎಕ್ಸಾಕ್ಟಾಗಿ 70 ವರ್ಷ ಆದ ನಂತರನೇ ಅದು ಆಯಿತು. ಆಮೇಲೆ ಇವರು ಹುಟ್ಟಂದಿನಿಂದನೇ ಅವ್ರ ತಂದೆ ಅವರಿಗೆ ಎಲ್ಲ ರೀತಿ ಭಕ್ತಿಯ ಪ್ರಕ್ರಿಯೆಗಳಲ್ಲಿ, ಭಕ್ತಿಯ ಸಾಧನೆಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಸೊ ವಿಗ್ರಹಗಳನ್ನು ಹೇಗೆ ಆರಾಧನೆ ಮಾಡಬೇಕು, ರಥಯಾತ್ರೆಯನ್ನು ಹೇಗೆ ಮಾಡಬೇಕು, ಆಚರಿಸಬೇಕು. ಭಗವಂತ ನಿಮಗೆಲ್ಲ ರಥಯಾತ್ರೆ ಗೊತ್ತಲ್ಲ, ಜಗನ್ನಾಥ ರಥಯಾತ್ರೆ. ರಥಯಾತ್ರೆಯನ್ನು ಹೇಗೆ ಆಚರಿಸಬೇಕು, ಮತ್ತು ಭಗವಂತನ ನಾಮ ಕೀರ್ತನೆ ಹೇಗೆ ಮಾಡಬೇಕು. ಅವರಿಗೆ 5 ವರ್ಷ ಇದ್ದಾಗನೇ ಎಲ್ಲ ಮೃದಂಗ ಕರ್ತಾಳ ಎಲ್ಲ ಬಾರಿಸ್ಲಿಕ್ಕೆ ಬರ್ತಿತ್ತು. ಮತ್ತು ಸಮೀಪದಲ್ಲಿ ಕಲ್ಕತ್ತಾದಲ್ಲಿ ಸಮೀಪದಲ್ಲಿ ಅವ್ರ ಮನೆ ಸಮೀಪದಲ್ಲಿ ಒಂದು ದೇವಸ್ಥಾನ ಇತ್ತು, ರಾಧಾ ಗೋವಿಂದ ದೇವಸ್ಥಾನ ಅಂತ. ಸೊ ಅಲ್ಲಿ ಅವರು ಪ್ರತಿದಿನ ಹೋಗ್ತಾಯಿದ್ರು ದರ್ಶನ ಮಾಡಲಿಕ್ಕೆ, ಸಣ್ಣ ಮಗು ಇದ್ದಾಗನೇ. ಸಾಮಾನ್ಯವಾಗಿ ಮಕ್ಕಳು ಏನು ಚಂಚಲ ಇರ್ತಾರೆ, ಆದರೂ ಅವರು ಆರಂಭದಿಂದಲೇ ಹೋಗಿ ಅಲ್ಲಿ ರಾಧಾ ಗೋವಿಂದ ವಿಗ್ರಹದ ಮುಂದೆ ನಿಂತು ತುಂಬ ಹೊತ್ತು ನಿಂತು ದರ್ಶನ ಮಾಡ್ತಾಯಿದ್ರು. ಸ್ವಲ್ಪ ಸಮಯ ಕಳೆದ ನಂತರ ಅವರ ಸಂಬಂಧಿಕರು, ಅವ್ರ ತಾಯಿನೂ ಏನು ಇಚ್ಛೆ ಇತ್ತಂದರೆ ಇವರು ಲಂಡನ್ನಿಗೆ ಹೋಗಿ, ಆ ಕಾಲದಲ್ಲಿ ಬ್ರಿಟಿಷ್ ರಾಜ್ಯ ಇತ್ತಲ್ಲ, ಬ್ರಿಟಿಷರ್ ರಾಜ್ಯ ಮಾಡ್ತಾಯಿದ್ರು. ಸೊ ಆ ಟೈಮ್ನಲ್ಲಿ ಭಾರತೀಯರು ಎಲ್ಲರೂ ವಿಶೇಷ ಉಚ್ಚ ವರ್ಗದವರು ಸೊ ಲಂಡನ್ನಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡೋದು ತುಂಬ ಪ್ರಚಲಿತವಾಗಿತ್ತು. ಸೊ ಇವ್ರ ಮನೆಯಲ್ಲಿನೂ ಇವರ ಸಂಬಂಧಿಕರೆಲ್ಲರೂ ಇವರನ್ನು ಏನು ಅಲ್ಲಿ ಕಳಿಸ್ಬೇಕಂತ ಹೇಳಿ ಆಸೆ ಪಟ್ಟರು. ಆದರೆ ಅವ್ರ ತಂದೆ ಏನು ಹೇಳಿದರು, ನನ್ನ ಮಗ ಮ್ಲೆಚ್ಛ ಆಗೋದು ಬೇಡ, ಅಲ್ಲಿ ಹೋಗಿ ಮ್ಲೆಚ್ಛರ ಜೊತೆ ಸಂಪರ್ಕಕ್ಕೆ ಬಂದು ಮ್ಲೆಚ್ಛ ಆಗೋದು ಬೇಡ. ಮ್ಲೆಚ್ಛ ಅಂದರೆ ಯಾರು? ಯಾರು ಮಾಂಸ ತಿಂತಾರಲ್ಲ ಅವರು ಮ್ಲೆಚ್ಛರು. ಮೊದಲಿನ ಕಾಲದಲ್ಲಿ ಎಲ್ಲರೂ ಮಾಂಸ ತಿಂತಿರಲಿಲ್ಲ. ಮಾಂಸ ತಿನ್ನೋರಿಗೆ ಊರು ಹೊರಗಡೆ ಇಟ್ಬಿಡ್ತಿದ್ರು, ಅಥವಾ ಬೇರೆ ದೇಶದವರನ್ನು ಅವ್ರನ್ನ ಅಸ್ಪೃಶ್ಯ ಅಂತೇಳಿ ತಿಳ್ಕೊತಾ ಇದ್ರು, ಬೇರೆ ದೇಶದವ್ರನ್ನ. ಯಾಕಂದರೆ ಅವರೆಲ್ಲ ಮ್ಲೆಚ್ಛ ಮತ್ತು ಯವನರು ಅಂಥೇಳಿ. ಸೊ ಯವನರಂದರೆ ಯಾರು ಗೋ ಹತ್ಯೆ ಮಾಡ್ತಾರಲ್ಲ ಅವರಿಗೆ ಯವನ ಅಂತ ಹೇಳ್ತಾರೆ. ಅವ್ರನ್ನ ಮುಟ್ಟಿಸ್ಕೋತಿರ್ಲಿಲ್ಲ ಈ ಥರ. ಸೊ ಅವ್ರ ತಂದೆಗೆ ಅವರ ಮಗು ಏನು ಅಲ್ಲಿ ಲಂಡನ್ನಿಗೆ ಹೋಗಿ ಅಲ್ಲಿ ಜನರ ಜೊತೆ ಸಂಪರ್ಕಕ್ಕೆ ಬಂದು ಮ್ಲೆಚ್ಛರ್ ಆಗಬಾರ್ದು ಅಂಥೇಳಿ. ಸೊ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಭಾರತದ ಮುಖಂಡರು ಎಲ್ಲ ಅಲ್ಲಿ ಹೋಗಿ ನೆಹರು, ಅಂಬೇಡ್ಕರು ಅವರು ಇವರೆಲ್ಲ ಹೆಸರು ತಗೊಂಡ್ರೆ ತೊಂದರೆ ಆಗುತ್ತೆ. ಸೊ ಎಲ್ಲರೂ ಹೋಗಿ ಮ್ಲೆಚ್ಛ ಸಂಪ್ರದಾಯವನ್ನು ಇಲ್ಲಿ ಆರಂಭ ಮಾಡಿದರು ಭಾರತದಲ್ಲಿ. ಸೊ ಈ ಥರ ನಾವು ನೋಡ್ತೀವಿ. ಈಗ ಭಾರತ ಏನೋ ಒಂದು ಮ್ಲೆಚ್ಛ ದೇಶ ಇದು. ಈಗ 90ಕ್ಕಿಂತ ಹೆಚ್ಚು ಪ್ರತಿಶತ ಜನ ಎಲ್ಲ ಮಾಂಸ ತಿಂತಾರೆ. ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಆಲ್ಮೋಸ್ಟ್ ಅಂದರೆ ಎಲ್ಲಕ್ಕಿಂತ ಹೆಚ್ಚು ಪಶುಗಳ ಹತ್ಯೆ ಮಾಡ್ತಾರೆ. ಆಲ್ಮೋಸ್ಟ್ ಅಂದರೆ ಥರ್ಡ್ ಪ್ಲೇಸ್ನಲ್ಲೇನೋ ಇದೆ. ಕಲ್ಪನೆನೂ ಮಾಡಲಿಕ್ಕಾಗಲ್ಲ ಇದು. ಸೊ ಇದು ಮ್ಲೆಚ್. ಆ ಥರ ನನ್ನ ಮಗ ಆಗಬಾರ್ದು ಅಂಥೇಳಿ ಅವ್ರ ತಂದೆ ಏನು ಮಾಡಿದರು, ಅವರಿಗೆ ಇಲ್ಲೇ ತಮ್ಮ ಮನೆಯಲ್ಲೇ ಇಟ್ಕೊಂಡ್ರು. ಅವರಿಗೆ ಭಕ್ತಿಯ ಮಾರ್ಗದಲ್ಲಿ ಅವರಿಗೆ ತರಬೇತಿ ಕೊಡ್ತಾ ಹೋದರು. ಪ್ರಭುಪಾದರು ಹೇಳಿದ್ರು ಅವ್ರ ತಂದೆ ಬಗ್ಗೆ, ನನಗೆ ಭಕ್ತಿ ಮಾರ್ಗದ ಬಗ್ಗೆ ನನ್ನ ತಂದೆಯಿಂದ ಕಲ್ಕೊಂಡೆ, ಒಂದು ಮಾತ್ರ ಬಿಟ್ಟು ಅಂತ ಹೇಳಿದ್ರು ಅವರು. ಏನದು? ಗ್ರಂಥಗಳನ್ನು ರಚನೆ ಮಾಡೋದು, ಗ್ರಂಥಗಳನ್ನು ಪ್ರಕಾಶನ ಮಾಡಿ ಅದರ ಬಗ್ಗೆ ಅದನ್ನು ವಿತರಣೆ ಮಾಡೋದು, ಅದು ನನ್ನ ಗುರುವಿನಿಂದ ನಾನು ಕಲ್ಕೊಂಡೆ ಅಂತ ಹೇಳಿ.
ಅದನ್ನು ಬಿಟ್ಟು ಎಲ್ಲ ಅವ್ರ ತಂದೆಯಿಂದನೇ ಅವ್ರು ಕಲ್ತ್ಕೊಂಡಿದ್ದಾರೆ ಭಕ್ತಿ ಬಗ್ಗೆ. ಸೊ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ತಮ್ಮ ಕೃಷ್ಣ ಪುಸ್ತಕ ಏನಿದೆ ಅಲ್ಲ ಅದನ್ನು ಅವರ ತಂದೆಗೆ ಸಮರ್ಪಣೆ ಮಾಡ್ತಾರೆ. ಸೊ ಯಾಕಂದರೆ ಅವರು ಎಲ್ಲ ಕೃಷ್ಣನ ಬಗ್ಗೆ ಕಲಿಸ್ಕೊಟ್ರು. ಸೊ ಈ ಥರ ಅವರು ಬೆಳೆದರು. ಪ್ರಭುಪಾದರು ತಮ್ಮ ಜೀವನದಲ್ಲಿ ಮುಂದೆ ಹೋಗಿ ಹೇಳ್ತಾರೆ ಒಂದು ಸಲ, ನನ್ನ ಜೀವನದಲ್ಲಿ ನಾನು ಒಂದು ಕ್ಷಣನೂ ಕೃಷ್ಣನನ್ನು ಮರೀಲಿಲ್ಲ ಅಂಥೇಳಿ. ಸೊ ಈ ಥರ ಅದು ಒಂದು ಲಕ್ಷಣ, ಹೇಗೆ ಕೃಷ್ಣನ ಶುದ್ಧ ಭಕ್ತರ ಒಂದು ಲಕ್ಷಣ ಅದು. ಒಂದು ಕ್ಷಣನೂ ಕೃಷ್ಣನನ್ನು ಮರೆಯಲ್ಲ. ಸೊ ರಾತ್ರಿ ಮಲ್ಕೊಂಡ್ರು ಕೃಷ್ಣನ ಬಗ್ಗೆನೇ ಅವರೇ ಸ್ವಪ್ನ ಕನಸಿನಲ್ಲೂ ಕೃಷ್ಣನನ್ನೇ ಅವರು ನೆನೆಸ್ತಾರೆ. ಸೊ ಈ ಥರ ಸೊ ಈ ಥರ ಅವರು ಬೆಳೀತಾರೆ. ಆದರೆ ಆ ಟೈಮ್ನಲ್ಲಿ ಒಂದು 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 ವಿಚಾರ ಇತ್ತು. ಅಂದರೆ ನಮಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಬೇಕಂದ್ರೆ, ಭಾರತೀಯ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿಯನ್ನು ಬೆಳೆಸ್ಬೇಕಂದ್ರೆ ನಮಗೆ ಸ್ವತಂತ್ರ ಬೇಕು ಅಂಥೇಳಿ. ಅದು ಸ್ವತಂತ್ರ ಹೋರಾಟದ ಮೂಲ ಉದ್ದೇಶ ಇತ್ತು. ಆಮೇಲೆ ಸ್ವತಂತ್ರ ಬಂದ ನಂತರ ನಮ್ಮ ರಾಜಕಾರಣಿಗಳು ಏನು ಮಾಡಿದರು, ಆ ವೈದಿಕ ಸಂಸ್ಕೃತಿಯನ್ನೇ ಮರೆತುಬಿಟ್ರು. ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳು, ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳು ಏನು ಹೇಳಿದರು, ಆಧುನಿಕ ಭಾರತೀಯರಿಗೆ ಫ್ಯಾಕ್ಟ್ರಿಗಳು ದೇವಸ್ಥಾನ ಅಂತ ಹೇಳಿದರು. ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲೈಸೇಷನ್. ಅವನು ಎಲ್ಲರನ್ನು ಯುರೋಪಿಯನ್ನರಾಗಿ ಮಾಡೋ ಇಚ್ಛೆ ಇತ್ತು ಅವನಿಗೆ, ಬದ್ಮಾಶ. ಸೊ ಈ ಥರ ಅದರ ಮೂಲ ಉದ್ದೇಶನ ಆ ಭಾವನೆ ಇಟ್ಕೊಂಡು ಶ್ರೀಲ ಪ್ರಭುಪಾದರನ್ನು ಈ ಗಾಂಧಿಯ ಚಳುವಳಿಯಲ್ಲಿ ಭಾಗವಹಿಸಿದರು. ತಮ್ಮ ಕಾಲೇಜ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ, ಅಲ್ಲಿ ಕಲ್ಕತ್ತಾದಲ್ಲಿ ಸ್ಕಾಟಿಷ್ ಚರ್ಚ್ ಕಾಲೇಜ್ ಅಂತ ಹೇಳಿದೆ. ಸೊ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಮಾಡ್ತಾ ಅವರು ಗಾಂಧಿಯ ಚಳುವಳಿಯಲ್ಲಿ ಭಾಗವಹಿಸಿದರು. ಆದರೆ 1922ರಲ್ಲಿ ಮೊದಲ ಬಾರಿ ತಮ್ಮ ಗುರುಗಳಿಗೆ ಕಲ್ಕತ್ತಾದಲ್ಲಿ ಅವರು ಭೇಟಿ ಆಗ್ತಾರೆ. ಅವರ ಗುರುಗಳು ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಅಲ್ಲಿದೆ ನೋಡಿ ಅವ್ರ ಚಿತ್ರ. ಇಲ್ಲಿ ಎರಡನೇ ಅವರು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ ಹೇಳಿ ಅವರ ಹೆಸರು. ಅವರು ಕಲ್ಕತ್ತಾದಲ್ಲಿ ಅವ್ರದ್ದೊಂದು ಮಠ ಇರುತ್ತೆ. ಅವರು ಪೂರ ಭಾರತಾದ್ಯಂತ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ 64 ಮಠಗಳನ್ನು ಸ್ಥಾಪನೆ ಮಾಡಿದ್ರು ಅವರು. ತುಂಬ ಪ್ರಬಲ ಪ್ರಚಾರಕರು. ತುಂಬ ಶಕ್ತಿಶಾಲಿ ಪ್ರಚಾರ, ಜೋರಾಗಿ ಕಠೋರವಾಗಿ ಪ್ರಚಾರ ಮಾಡ್ತಾಯಿದ್ರು. ಸೊ 64 ಮಠಗಳನ್ನು ಅವರು ಸ್ಥಾಪನೆ ಮಾಡಿದರು. ಅವರ ಕಲ್ಕತ್ತಾ ಮಠದಲ್ಲಿ ಬಂದಾಗ ಇವರ ಒಬ್ಬರು ಮಿತ್ರ, ಅವ್ರ ಹೆಸರು ನರೇಂದ್ರ ಮಲ್ಲಿಕ್ ಅಂತ ಹೇಳಿ, ಇವರಿಗೆ ಶ್ರೀಲ ಪ್ರಭುಪಾದರ ಹೆಸರು ಏನಿತ್ತು? ಅಭಯ್ ಚರಣ್ ಅಂತ ಹೇಳಿತ್ತು. ಅಭಯ್ ಚರಣ್ ಡೇ ಅಂತ ಹೇಳಿ ನಾನು ನಿನ್ನೆ ಹೇಳ್ತಾ ಇದ್ದೆ ಅವ್ರ ಬಗ್ಗೆ, ಅವ್ರ ಹೆಸರು ಹೇಗೆ ಬಂತಂತ ಹೇಳಿ. ನಾವು AC ಭಕ್ತಿ ವೇದಾಂತ ಅಂತೀವಲ್ಲ, AC ಅಂದರೆ ಅಭಯ್ ಚರಣ್. ಅಭಯ್ ಚರಣ್ ಅವ್ರಿಗೆ ಅವ್ರಿಗೆ ಕರೀತಾರೆ. ಅವರು ಹೋಗಿ ಭೇಟಿ ಆಗೋಣ, ಒಬ್ಬ ತುಂಬ ಒಳ್ಳೆ ಸಾಧು ಇದ್ದಾರೆ, ಸಂತರಿದ್ದಾರೆ ಅಂತ ಹೇಳಿ. ಆದರೆ ಇವರಿಗೆ ಅಷ್ಟು ಉತ್ಸಾಹ ಇರಲಿಲ್ಲ. ಯಾಕಂದರೆ ಭಾರತದಲ್ಲಿ ಎಷ್ಟೋ ಸಾಧುಗಳು ಸಾಮಾನ್ಯವಾಗಿ ಮೋಸ ಮಾಡೋರೇ ಜಾಸ್ತಿ ಇರ್ತಾರೆ ಅಂಥೇಳಿ ಅವರಿಗೆ ಹೋಗುವ ಇಚ್ಛೆ ಇರಲಿಲ್ಲ. ಆದರೂ ಅವ್ರಿಗೆ ಎಳ್ಕೊಂಡು ಹೋಗ್ತಾರೆ. ಅವ್ರ ಮಿತ್ರ ಇವರಿಗೆ ಎಳ್ಕೊಂಡು ಹೋಗಿ ಅವ್ರಿಗೆ ಭೇಟಿ ಆಗ್ತಾರೆ. ಸೊ ಹೋಗಿ ನಮಸ್ಕಾರ ಮಾಡುವ ಸಮಯದಲ್ಲೇ ಅವ್ರ ಗುರುಗಳು ಏನು ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು, ನೀವು ವಿದ್ಯಾವಂತ ತರುಣರು, ನೀವು ಏನು ಮಾಡಬೇಕು, ಈ ಕೃಷ್ಣನ ಸಂದೇಶವನ್ನು ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡಬೇಕಂತ ಹೇಳ್ತಾರೆ. ಇನ್ನೂ ನಮಸ್ಕಾರ ಮಾಡಿ ಎದ್ದಿಲ್ಲ ಅವಾಗನೇ. ಅಂದರೆ ಅವ್ರಿಗೆ ಗೊತ್ತಿತ್ತು ಇವ್ರ ಮುಂದೆ ಹೋಗಿ ಮಾಡ್ತಾರಂಥೇಳಿ ಹಾಗೆ ಹೇಳ್ತಾರೆ. ಆದರೆ ಇವರು ಅವಾಗ ಅಭಯ್ ಚರಣ್ ಅವರು ಅಥವಾ ಶ್ರೀಲ ಪ್ರಭುಪಾದರು ಅವರಿಗೆ ವಾದ ಮಾಡ್ತಾರೆ. ನಿಮ್ಮ ಸಂದೇಶವನ್ನು, ಕೃಷ್ಣನ ಸಂದೇಶವನ್ನು ಯಾರು ಕೇಳ್ತಾರೆ? ಈಗ ನಮಗೆ ಸ್ವತಂತ್ರ ಇಲ್ಲ, ನಾವು ಸ್ವತಂತ್ರ ಇಲ್ಲ ಅಂಥೇಳಿ. ಅದು ಒಂದು ದೃಷ್ಟಿಯಿಂದಾನೇ ಇದು ಆ ಟೈಮ್ನಲ್ಲಿ ಆಲ್ರೆಡಿ ಪಾಶ್ಚಾತ್ಯರು ಏನು ಮಾಡಿದರು, ಅವರ ಸಂಸ್ಕೃತಿ ಏನಿದೆ
ಅವರ ನಾಗರಿಕತೆ ಸಂಸ್ಕೃತಿ, ಅಲ್ಲಿ ನಾಗರಿಕತೆ ಸಂಸ್ಕೃತಿ ಅನ್ನೋದೇನಿಲ್ಲ ಅಲ್ಲಿ ಆದರೆ ಆ ಥರ ಶಬ್ದಗಳನ್ನು ಉಪಯೋಗ ಮಾಡ್ತಾರೆ ಅವರು. ನಾವು ಆ ಶಬ್ದಗಳ ಸರಿಯಾದ ಅರ್ಥವನ್ನು ನೋಡಿದರೆ ಅಲ್ಲಿ ಏನೂ ಇಲ್ಲ, ಆ ಸಂಸ್ಕೃತಿ ಅನ್ನೋದೇನೂ ಇಲ್ಲ. ಸೊ ಅದು ಶ್ರೇಷ್ಠ ಅಂಥೇಳಿ ಆಲ್ಮೋಸ್ಟ್ ಅವರು ಸ್ಥಾಪನೆ ಮಾಡಿಬಿಟ್ಟಿದ್ರು. ಎಲ್ಲ ಈ ಭಾರತೀಯರು ವಿಶೇಷವಾಗಿ ಭದ್ರಲೋಕ ಅಂಥೇಳಿ ಉಚ್ಚ ವರ್ಗದವರು ಅಥವಾ ವಿದ್ಯಾವಂತರು ಅವರು ಏನು ಮಾಡ್ತಾಯಿದ್ರು, ಪಾಶ್ಚಾತ್ಯ ದೇಶದ ಅನುಕರಣೆಯನ್ನು ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವರು ಆ ಥರ ವಾದ ಮಾಡ್ತಾರೆ, ಯಾರ ನಿಮ್ಮ ಸಂದೇಶವನ್ನು ಕೇಳ್ತಾರೆ, ನಮಗೆ ಸ್ವತಂತ್ರತೆ ಬೇಕು ಅಂಥೇಳಿ. ಆದರೆ ಸರಸ್ವತಿ ಠಾಕೂರ್ ಅವರು ಇವರಿಗೆ ತುಂಬ ತರ್ಕಬದ್ಧವಾದ ವಚನಗಳಿಂದ ಇವರನ್ನು ಅವರು ಖಂಡನೆ ಮಾಡ್ತಾರೆ. ಸೊ ಇದು ಕೃಷ್ಣನ ಸಂದೇಶ ಮತ್ತು ಕೃಷ್ಣ ಭಕ್ತಿ ಇದು ಶಾಶ್ವತ ಧರ್ಮ. ಇದು ಯಾವುದೇ ಭೌತಿಕ ಪರಿಸ್ಥಿತಿಗಳಿಂದ ಇದು ನಿಲ್ಲಬಾರ್ದು ಅಂಥೇಳಿ ನಾವು ನೋಡ್ತೀವಿ. ಆಮೇಲೆ ಸ್ವತಂತ್ರತೆ ಬಂದ ನಂತರನೂ ಇವರೇನು ಅದ್ರ ಬಗ್ಗೆ ಈ ಮುಖಂಡರು ಏನು ಇದ್ರ ಬಗ್ಗೆ ಏನು ಚಿಂತನೆ ಮಾಡಲಿಲ್ಲ. ಎಲ್ಲ ಪಾಶ್ಚಾತ್ಯರ ಅನುಕರಣೆ ಮಾಡಲಿಕ್ಕೆ ಆರಂಭ ಮಾಡಿದರು. ಸೊ ಆ ಥರ ತುಂಬ ತರ್ಕಬದ್ಧವಾದ ವಚನಗಳಿಂದ ಇವರಿಗೆ ದೃಢಪಡಿಸಿದಾಗ ಸೊ ಇವರು ತುಂಬ ಸಂತೋಷ ಪಡ್ತಾರೆ, ಇವರಿಗೆ ತುಂಬ ಆನಂದ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಅಥವಾ ಕೃಷ್ಣನ ಬೋಧನೆಗಳು ಒಬ್ಬ ಒಳ್ಳೆಯ ವ್ಯಕ್ತಿಯ ಕೈಯಲ್ಲಿದೆ ಅಂಥೇಳಿ ಇವರಿಗೆ ತುಂಬ ಖುಷಿ ಆಗುತ್ತೆ. ಸೊ ಇವರು ಅವತ್ತಿನಿಂದಾನೇ ತಮ್ಮ ಹೃದಯದಲ್ಲಿ ಇವರನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಆಮೇಲೆ ಎರಡನೇ ಬಾರಿ 1932ರಲ್ಲಿ ತಮ್ಮ ಗುರುಗಳಿಗೆ ಭೇಟಿಯಾಗ್ತಾರೆ, ಅದು ವೃಂದಾವನದಲ್ಲಿ. ಸೊ ಸರಸ್ವತಿ ಠಾಕೂರ್ ಅವರು ಎಷ್ಟೊಂದು ತಮ್ಮ ಶಿಷ್ಯ ಮತ್ತು ಅನುಯಾಯಿಗಳಿಗೆ ವೃಂದಾವನ ಮಥುರಾ ಯಾತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಅಲ್ಲಿ ಎರಡನೇ ಬಾರಿ ಭೇಟಿಯಾಗ್ತಾರೆ ಇವರು. ಅಲ್ಲಿ ಪ್ರತಿದಿನ ಅವರ ವಚನಗಳನ್ನು ಉಪದೇಶಗಳನ್ನು ಇವರು ಆಲಿಸ್ತಾರೆ. ಒಂದು ಸಲ ಅಲ್ಲಿ ವ್ಯವಸ್ಥಾಪನೆ ಮಾಡುವವರು ಸರಸ್ವತಿ ಠಾಕೂರ್ ಅವರ ಶಿಷ್ಯರು ಒಂದು ಆಪ್ಷನ್ ಕೊಡ್ತಾರೆ ಎಲ್ಲ ಭಕ್ತರಿಗೆ. ನೀವು ಇಲ್ಲಿ ಪ್ರವಚನನೂ ನಡೆಯುತ್ತೆ, ಸರಸ್ವತಿ ಠಾಕೂರ್ ಅವರು ಯಾರು ಬೇಕಾದವರು ಅದನ್ನು ಪ್ರವಚನ ಆಲಿಸ್ಬೋದು. ಇನ್ನು ಉಳಿದವರು ದರ್ಶನ ಬೇರೆ ಬೇರೆ ದೇವಸ್ಥಾನಗಳಿಗೆ ದರ್ಶನ ಹೋಗೋರು ಅವರು ಹೋಗ್ಬೋದು ಅಂಥೇಳಿ ಅವರಿಗೆ ಒಂದು ಆಪ್ಷನ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಜನ ಹೋಗ್ತಾರೆ, ಆದರೆ ಇವರು ಗುರುಗಳ ವಚನ ಉಪದೇಶವನ್ನು ಕೇಳಲಿಕ್ಕೆ ಕೂತ್ಕೊಳ್ತಾರೆ ಇವರು. ನಾವು ಎಲ್ಲ ದರ್ಶನ ಮಾಡ್ಬೋದು, ಆದರೆ ದರ್ಶನ ಶಬ್ದದ ಅರ್ಥ ಏನು ಗೊತ್ತಾ? ದರ್ಶನ ಅಂದರೆ ನೋಡೋದು, ದರ್ಶನ ಇನ್ನೊಂದಂದರೆ ತತ್ವಜ್ಞಾನ. ಈಗ ಷಡ್ ದರ್ಶನ ಇದೆಯಲ್ಲ, ಯೋಗ ದರ್ಶನ, ಸಾಂಖ್ಯ ದರ್ಶನ, ನ್ಯಾಯ ದರ್ಶನ, ವೇದಾಂತ ದರ್ಶನ ಅಂಥೇಳಿ ತತ್ವಜ್ಞಾನಕ್ಕೂ ದರ್ಶನ ಅಂತ ಹೇಳ್ತಾರೆ. ಸೊ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾ ಇದ್ರು, ನಿಜವಾಗಿ ನಾವು ಭಗವಂತನನ್ನು ದರ್ಶನ ಮಾಡಬೇಕಂದ್ರೆ ನಮಗೆ ತತ್ವಜ್ಞಾನ ಗೊತ್ತಿರಬೇಕು. ಸಾಮಾನ್ಯವಾಗಿ ಜನರು ಭಗವಂತನ ದರ್ಶನ ಅಂದರೆ ಭಗವಂತನ ಮೂರ್ತಿ ಪೂಜೆ ಖಂಡನೆ ಮಾಡ್ತಾರಲ್ಲ ಈಗಿನ ನಾಸ್ತಿಕರು, ಒಂದಿಷ್ಟು ಜನ ನಾಸ್ತಿಕರು. ಒಂದೊಂದು ಸಲ ವೇದದ ಅನುಯಾಯಿಗಳು ನಾವು ವೇದ ಸಮಾಜ, ಆರ್ಯ ಸಮಾಜ ಅಂದ್ಕೊಂಡು ಅವರು ಅವರು ಮೂರ್ತಿ ಪೂಜೆಯನ್ನು ಖಂಡನೆ ಮಾಡ್ತಾರೆ. ಅದು ಕ್ರೈಸ್ತರು ಮತ್ತು ಮುಸಲ್ಮಾನರ ಪ್ರಭಾವದಿಂದ ತಮ್ಮನ್ನು ವೇದದ ಅನುಯಾಯಿ ಅಂದ್ಕೊಳ್ಳೋದು ಮತ್ತು ಮೂರ್ತಿ ಪೂಜೆಯನ್ನು ಖಂಡನೆ ಮಾಡೋದು. ಮೂರ್ತಿ ಅಂದರೆ ಇದು ಭಗವಂತನ ಸಾಕ್ಷಾತ್ ಸನ್ನಿಧಿ ಇರುತ್ತೆ ಅಲ್ಲಿ. ಭಗವಂತ ಎಲ್ಲ ಕಡೆ ಇದ್ದಾನೆ, ಮೂರ್ತಿಯಲ್ಲಿ ಇರಲ್ವಾ? ಭಗವಂತ ಸರ್ವಂತರ್ಯಾಮಿ ಅಲ್ಲ, ಮೂರ್ತಿಯಲ್ಲಿ ಯಾಕಿರಲ್ಲ ಅವನು? ತುಂಬ ಸರಳವಾದ ತರ್ಕ ಅಲ್ಲ ಇದು. ಆದರೆ ಈ ನಾಸ್ತಿಕರಿಗೆ ವೇದ ಅಧ್ಯಯನ ಮಾಡಿನೂ ನಾಸ್ತಿಕರಾಗಿರ್ತಾರೆ, ಹೌದಲ್ಲ? ಅಂಥ ಸಮಾಜಗಳಿದೆ ಅಲ್ಲ ಭಾರತದಲ್ಲಿ. ಸೊ ಈ ಥರ ನಮಗೆ ತತ್ವಜ್ಞಾನ ಗೊತ್ತಿರಬೇಕು ನಾವು ದರ್ಶನ ಮಾಡೋದಕ್ಕಿಂತ. ಮತ್ತು ವಿಶೇಷವಾಗಿ ಗುರುಗಳ ಮುಖದಿಂದ ಕೇಳುವುದರಿಂದ ನಮಗೆ ಆ ತತ್ವಜ್ಞಾನ ದೊರೆಯುತ್ತದೆ. ಸೊ ಅದಕ್ಕೋಸ್ಕರ ಇವರು ಸರಸ್ವತಿ ಠಾಕೂರ್ ಅವರಿಂದ ಈ ಉಪದೇಶ ಕೇಳುವುದಕ್ಕೆ ಹೆಚ್ಚು ಮಹತ್ವ ಕೊಟ್ಟರು.
ಆಮೇಲೆ 1933ರಲ್ಲಿ ಆ ಟೈಮ್ನಲ್ಲಿ ಇವರು ಗೃಹಸ್ಥಾಶ್ರಮದಲ್ಲಿ ಇರ್ತಾರೆ, ಮದುವೆ ಆಗಿರುತ್ತೆ. ಮತ್ತು ಇವರು ಒಂದು ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಆರಂಭ ಮಾಡಿರ್ತಾರೆ, ವ್ಯಾಪಾರ ಇರುತ್ತೆ ಇವ್ರದ್ದೊಂದು. 1930ರಲ್ಲೇ ಇವರು ಇದಕ್ಕೆ ಹೋಗಿರ್ತಾರೆ, ಅಲಹಾಬಾದ್ ಅಂತೇಳಿ. ಅಲಹಾಬಾದ್ ಗೊತ್ತಲ್ಲ, ಪ್ರಯಾಗ್, ಈಗ ಹೆಸರು ಚೇಂಜ್ ಮಾಡಿದಾರಲ್ಲ ಅದನ್ನ ಪ್ರಯಾಗರಾಜ್, ಮೂಲತಃ ಪ್ರಯಾಗರಾಜ್ ಅದು ಪ್ರಯಾಗ್ ಅಂಥೇಳಿ. ಅಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿಯ ಸಂಗಮ ಇದೆ. ಸೊ ಅದು ಸಂಗಮ ಸ್ಥಾನ, ಅದು ತುಂಬ ಪ್ರಸಿದ್ಧ ತೀರ್ಥ ಸ್ಥಾನ ಅದು. ಅಲ್ಲಿ ಇವರು ಅವರ ವ್ಯಾಪಾರ ಆರಂಭ ಮಾಡಿರ್ತಾರೆ. ಆವಾಗ ಅಲ್ಲಿ 1930ರಲ್ಲಿ ಗೌಡಿಯ ಮಠ, ಇದು ಸರಸ್ವತಿ ಠಾಕೂರ್ ಅವರ ಒಂದು ಬ್ರ್ಯಾಂಚಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಅವ್ರದ್ದು ಮಠ ಸ್ಟಾರ್ಟ್ ಆಗಿರುತ್ತೆ. 32ರಲ್ಲಿ 2ನೇ ಬಾರಿ ಭೇಟಿ ಆಗ್ತಾರೆ ವೃಂದಾವನದಲ್ಲಿ. ಆಮೇಲೆ 33ರಲ್ಲಿ ಸರಸ್ವತಿ ಠಾಕೂರ್ ಅವರು ಇದನ್ನೆಲ್ಲ ಇದು ಮಾಡಬೇಕು, ಸ್ವಿಚ್ ಆಫ್ ಮಾಡಬೇಕು ಅಥವಾ ಸೈಲೆಂಟ್ನಲ್ಲಿಡಿ. ಸರಸ್ವತಿ ಠಾಕೂರ್ ಅವರು ಅಲ್ಲಿಗೆ ಭೇಟಿ ಕೊಡ್ತಾರೆ, ಅಲ್ಲಿ ಅಲಹಾಬಾದಕ್ಕೆ ಅಥವಾ ಪ್ರಯಾಗ್ ಕ್ಷೇತ್ರಕ್ಕೆ. ಆವಾಗ ಅಲ್ಲಿ ದೀಕ್ಷಾ ಸಮಾರಂಭ ಇರುತ್ತೆ. ಸೊ ಇವರಿಗೂ ಅಲ್ಲಿ ದೀಕ್ಷಾ ಆಗುತ್ತೆ. ಬೇರೆ ಶಿಷ್ಯರು, ಸರಸ್ವತಿ ಠಾಕೂರ್ ಅವರು ಬೇರೆ ಶಿಷ್ಯರು ಇವರನ್ನು ಅವರಿಗೆ ಪರಿಚಯ ಮಾಡಿಕೊಡ್ತಾರೆ. ಸೊ ಅವ್ರಿಗೆ ಇವ್ರ ಬಗ್ಗೆ ನೆನಪಿರುತ್ತೆ. ಸೊ ಇವನು ಅಭಯ್ ಬಾಬು, ಇವನಿಗೆ ಏನು ಭಗವಂತನ ಬಗ್ಗೆ ಕೇಳಲಿಕ್ಕೆ, ಶ್ರವಣ ಮಾಡಲಿಕ್ಕೆ, ಭಗವಂತನ ಗುಣಗಾನವನ್ನು ಆಲಿಸಲಿಕ್ಕೆ ಇವನಿಗೆ ತುಂಬ ಆಸಕ್ತಿ ಇದೆ. ಅದಕ್ಕೋಸ್ಕರ ನಾನು ಇವನಿಗೆ ದೀಕ್ಷಾ ಕೊಡ್ತೀನಿ ಅಂತ ಹೇಳಿ ಅವರಿಗೆ ದೀಕ್ಷಾ ಕೊಡ್ತಾರೆ. ಅಂದರೆ ತಮ್ಮ ಶಿಷ್ಯನಲ್ಲಿ ಏನಿರಬೇಕು, ಈ ಭಗವಂತನ ಬಗ್ಗೆ ಆಲಿಸುವ ಒಂದು ಗುಣ ಇರಬೇಕು. ಅದು ತುಂಬ ಮಹತ್ವವಾದ ಗುಣ. ನೀವೆಲ್ಲ ನಿನ್ನೆ 4 ಗಂಟೆ ಕೂತು ಕೇಳಿದ್ರಲ್ಲ, ಅದಕ್ಕೆ ನೀವೆಲ್ಲರೂ ಒಳ್ಳೆಯ ಶಿಷ್ಯರಾಗಲು ಅರ್ಹರು. ಅದು ತುಂಬ ಮಹತ್ವಪೂರ್ಣವಾದ ಅರ್ಹತೆ ಅದು ಶಿಷ್ಯನ ಕಡೆ. ಸೊ ಭಗವಂತನ ಬಗ್ಗೆ ಉಪದೇಶ ಆಗುವಾಗ ಅದನ್ನು ಚೆನ್ನಾಗಿ ಆಲಿಸಬೇಕು, ಕೇಳಬೇಕು. ಅದಕ್ಕೆ ಶ್ರವಣ ಮಾರ್ಗ ಅಂತ ಹೇಳ್ತಾರೆ. ಶ್ರವಣ ಭಕ್ತಿಯಲ್ಲಿ 9 ಅಂಗಗಳಿದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮ ನಿವೇದನಂ ಅಂಥೇಳಿ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ ಅಂಥೇಳಿ. ಸೊ ಅಂದರೆ ಶ್ರವಣ ಮಾಡೋದು, ಭಗವಂತನ ಬಗ್ಗೆ ಕೇಳೋದು. ಕೀರ್ತನೆ ಅಂದರೆ ಭಗವಂತನ ನಾಮೋಚ್ಚಾರಣೆ ಮಾಡೋದು, ಭಗವಂತನ ಬಗ್ಗೆ ಮಾತಾಡೋದು, ಹೇಳೋದು. ಸೊ ಈ ಥರ ಭಕ್ತಿಯಲ್ಲಿ ಮಾರ್ಗ ಇದೆ. ಈ 9 ಅಂಗಗಳಿದೆ. ಸ್ವಲ್ಪ ಮುಂದೆ ಕೊಡ್ಬೋದು, ಸ್ವಲ್ಪ ಮುಂದೆ. ಇನ್ನೊಂದು ಏನಾದರೂ ಇದ್ರೆ ನೋಡಿ, ಚಾಪು ಮಾಡ್ಬೋದು. ಮತ್ತೆ ಸೊ ಈ ಭಕ್ತಿಯ ಮಾರ್ಗದ ಮೊದಲನೇ ಕಾರ್ಯ ಯಾವುದು? ಶ್ರವಣ, ಕೇಳೋದು. ಅದಕ್ಕೋಸ್ಕರ ಆ ಗುಣವನ್ನು ನೋಡಿ ಸರಸ್ವತಿ ಠಾಕೂರ್ ಅವರು ಇವರನ್ನು ಮೆಚ್ತಾರೆ. ಇವರಿಗೆ ಮೆಚ್ಚುಗೆ ಆಗುತ್ತೆ, ಅವರ ಗುರುಗಳಿಗೆ ಮೆಚ್ಚುಗೆ ಆಗ್ತಾರೆ ಇವರು. ಸೊ ಈ ಥರ ಶ್ರೀಲ ಪ್ರಭುಪಾದರ ದೀಕ್ಷೆ ಆಗುತ್ತೆ. ಅವರ ಹೆಸರನ್ನು ಸಾಮಾನ್ಯವಾಗಿ ದೀಕ್ಷಾ ಸಮಯದಲ್ಲಿ ಬೇರೆ ಆಧ್ಯಾತ್ಮಿಕ ನಾಮವನ್ನು ಕೊಡಲಾಗತ್ತೆ. ಸೊ ಅಭಯ ಚರಣ ಅವರ ಹೆಸರಿತ್ತು, ಅದನ್ನು ಅಭಯ ಚರಣಾರವಿಂದ ದಾಸ್ ಅಂಥೇಳಿ ಅವರ ಹೆಸರು ಕೊಡಲಾಯಿತು. ದಾಸ ಅನ್ನೋದು ಶಬ್ದ ತುಂಬ ಮಹತ್ವ ಅಂತ ಹೇಳ್ತಾರೆ. ಯಾಕಂದರೆ ನಾವು ಎಲ್ಲರೂ ಭಗವಂತನ ನಿತ್ಯ ದಾಸರು. ಸೊ ಅದನ್ನು ನಮಗೆ ಅರಿವಾಗಲಿ ಅಂಥೇಳಿ ಆ ದೀಕ್ಷಾ ಸಮಯದಲ್ಲಿ ಭಗವಂತನ ಹೆಸರ ಜೊತೆ ಆ ಹೆಸರುಗಳು ಹೇಗೆ ಕೊಡಲಾಗುತ್ತದೆ? ಭಗವಂತನ ಹೆಸರುಗಳನ್ನು ಅಥವಾ ಶುದ್ಧ ಭಕ್ತರ ಹೆಸರುಗಳನ್ನು. ಯಾಕಂದರೆ ಹೆಸರನ್ನು ಹೇಳ್ತಾ ಕೇಳ್ತಾ ನಮಗೆ ಭಗವಂತನ ನಾಮ ಸ್ಮರಣೆ ಆಗಲಿ ಅಂಥೇಳಿ. ಸೊ ಭಗವಂತನ ಸ್ಮರಣೆ ಆದರೆ ಅದರ ಜೊತೆ ದಾಸಾದಿ ನಾಮವನ್ನು
ಜೋಡಿಸಲಾಗುತ್ತೆ. ಯಾಕಂದರೆ ನಮಗೆ ಇಲ್ಲಿ ಭೌತಿಕ ಸಂಸಾರದಲ್ಲಿರುವ ಅಹಂ ಭಾವನೆಯನ್ನು, ಅಹಂಕಾರವನ್ನು ಬಿಟ್ಟು ನಾವು ಭಗವಂತನ ದಾಸ ಆಗಬೇಕನ್ನುವ ಭಾವನೆ ಬರಲಿ ಅಂಥೇಳಿ ದಾಸಾದಿ ಹೆಸರುಗಳನ್ನು ಜೋಡಿಸಲಾಗುತ್ತದೆ. ಸೊ ಅದಾದ ನಂತರ 1936ರಲ್ಲಿ ಶ್ರೀಲ ಪ್ರಭುಪಾದರು ಅವರ ಗುರುಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಏನಂಥೇಳಿ, ನಿಮ್ಮೆಲ್ಲ ಶಿಷ್ಯರು ಸಾಮಾನ್ಯವಾಗಿ ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳಿದ್ದಾರೆ. ಅವರು ನಿಮಗೆ ನೇರವಾಗಿ ನಿಮ್ಮ ಪ್ರಚಾರದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಥವಾ ಸೇವೆ ಮಾಡ್ತಾ ಇದ್ದಾರೆ. ಆದರೆ ನಾನು ಗೃಹಸ್ಥನಾಗಿದ್ದೇನೆ, ನಾನು ನಿಮಗೆ ಹೇಗೆ ಸೇವೆ ಮಾಡಲಿ ಅಂಥೇಳಿ. ಪ್ರಭುಪಾದರು ಆಮೇಲೆ ಹೇಳಿದರು ಇದ್ರ ಬಗ್ಗೆ. ನಾನು ನಮ್ಮ ಗುರುಗಳಿಗೆ ಇದು ಒಂದೇ ಪ್ರಶ್ನೆ ಕೇಳಿದ್ದು ಜೀವನದಲ್ಲಿ ಅಂಥೇಳಿ, ನಾನು ನಿಮಗೆ ಹೇಗೆ ಸೇವೆ ಮಾಡಲಿ ಅಂಥೇಳಿ ಆ ಪ್ರಶ್ನೆ ಕೇಳಿದ್ದು. ಒಂದು ದೃಷ್ಟಿಯಿಂದ ನೋಡಿದರೆ ಶಿಷ್ಯನಿಗೆ ಅದು ಒಂದು ಯೋಗ್ಯತೆ ಅಥವಾ ಅರ್ಹತೆ. ಗುರುಗಳಿಗೆ ವಿನಮ್ರತೆಯಿಂದ ಪ್ರಶ್ನೆಗಳನ್ನು ಕೇಳಬೇಕು, ಜಿಜ್ಞಾಸೆ ಮಾಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂಥೇಳಿ ಅದು ವೇದಾಂತದಲ್ಲಿ ಹೇಳಿದೆ. ಅಥವಾ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಾಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶನ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ. ಸೊ ಒಬ್ಬ ಶಿಷ್ಯ ಗುರು ಕಡೆ ಹೋಗಿ ಅವರಿಗೆ ಶರಣು ಹೋದ ನಂತರ ಅವರಿಗೆ ವಿನಮ್ರತೆಯಿಂದ ಪ್ರಶ್ನೆ ಕೇಳಬೇಕು ಮತ್ತು ಅವರಿಗೆ ಸೇವೆ ಮಾಡಬೇಕು. ಅದು ಒಂದು ಶಿಷ್ಯನ ಯೋಗ್ಯತೆ, ಅದು ಅರ್ಹತೆ. ಅದು ಪ್ರಶ್ನೆಗಳನ್ನು ಕೇಳೋದು. ಆದರೆ ಇವರಿಗೆ ಆಲ್ರೆಡಿ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಜಿಜ್ಞಾಸೆ ಮಾಡಿ ಅಥವಾ ಎಲ್ಲ ಜ್ಞಾನ ಇವರಲ್ಲಿದೆ. ಅದಕ್ಕೋಸ್ಕರ ಕೊನೆಯ ಪ್ರಶ್ನೆ ಏನು, ನಿಮಗೆ ಹೇಗೆ ಅಥವಾ ಇನ್ನು ಬೇರೆ ಈ ಪ್ರಶ್ನೆಯ ಅರ್ಥ ಏನಂದರೆ, ನಾನು ನನ್ನ ಜೀವನವನ್ನು ಹೇಗೆ ನಿಮಗೆ ಸಮರ್ಪಣೆ ಮಾಡಲಿ ಅಂತ ಹೇಳಿ. ಸೊ ನಾವು ದೀಕ್ಷಾ ಶಬ್ದದ ಅರ್ಥ ಅಥವಾ ಶಿಷ್ಯನ ಶಬ್ದದ ಅರ್ಥ ಏನು, ನಾವು ನಮ್ಮ ಜೀವನವನ್ನು ಕೃಷ್ಣ ಮತ್ತು ಗುರುಗಳಿಗೆ ಸಮರ್ಪಣೆ ಮಾಡ್ತೀವಿ. ಅದು ದೀಕ್ಷಾ ಶಬ್ದದ ಅರ್ಥ. ದೀಕ್ಷಾ ಸನಾತನ ಗೋಸ್ವಾಮಿಗೆ ಶ್ರೀ ಚೈತನ್ಯ ಮಹಾಪ್ರಭು ಈ ಥರ ಉಪದೇಶ ಮಾಡ್ತಾರೆ. ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್, ಶ್ರೀ ಕಾಲೇ ಕೃಷ್ಣ ಕರೆ ತಾರೆ ಸಮ ಅಂತೇಳಿ. ದೀಕ್ಷಾ ಸಮಯದಲ್ಲಿ ಕಾಲದಲ್ಲಿ ಶಿಷ್ಯ ತನ್ನ ಜೀವನವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನಂತೆ. ಸೊ ಈ ಥರ. ಸೊ ನಾನು ನಿಮಗೆ ಹೇಗೆ ಸೇವೆ ಮಾಡಲಿ ಅಂತಂದ್ರೆ ಅದರ ಅರ್ಥ ಏನು, ನಾನು ನನ್ನ ಜೀವನವನ್ನು ಹೇಗೆ ನಿಮಗೆ ಸಮರ್ಪಣೆ ಮಾಡಲಿ ಅಂಥೇಳಿ. ಸೊ ಆವಾಗ ಆ ಸರಸ್ವತಿ ಠಾಕೂರ್ ಆ ಪತ್ರಕ್ಕೆ ಉತ್ತರ ಏನು ಬರೀತಾರೆ ಅಂದರೆ, ಅದೇ ಮೊದಲ ಉಪದೇಶ ಏನು ಕೊಟ್ಟಿದ್ರಲ್ಲ ಅವ್ರಿಗೆ, ಆಜ್ಞೆ ಮಾಡಿದ್ರಲ್ಲ, ನೀನು ಪಾಶ್ಚಾತ್ಯ ದೇಶದಲ್ಲಿ ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡಬೇಕಂತ ಹೇಳಿ. ಅದೇ ಉಪದೇಶವನ್ನು ಮತ್ತೆ ತಿರುಗಿ ಅವರು ಹೇಳ್ತಾರೆ ಅವರು. ಸೊ ನೀನು ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡಬೇಕು. ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ಕೊಡ್ತಾ ಇದ್ರು? ಒಂದು ಮೇನ್ ಅಂದರೆ ಪ್ರಮುಖ ಉದ್ದೇಶ ಏನಂದರೆ, ಈ ಕೃಷ್ಣ ಭಕ್ತಿ ಇದು ಬರೀ ಭಾರತೀಯರಿಗೆ ಅಷ್ಟೇ ಸೀಮಿತವಾಗಿಲ್ಲ, ಅಥವಾ ಬರೀ ಬ್ರಾಹ್ಮಣರಿಗೆ, ಭಾರತೀಯರಿಗೆ, ಅಥವಾ ವೇದ ಜ್ಞಾನ ಮತ್ತು ಕೃಷ್ಣನ ಬಗ್ಗೆ ಜ್ಞಾನ, ಭಗವದ್ಜ್ಞಾನ ಎಲ್ಲರಿಗೂ ಇದರ ಲಾಭ ಆಗ್ಬೇಕಂಥೇಳಿ ಅವರ ಉದ್ದೇಶ ಇತ್ತು. ಮತ್ತು ಚೈತನ್ಯ ಮಹಾಪ್ರಭುಗಳೇ ಸ್ವಯಂ ಹೇಳಿದರು, ನನ್ನ ನಾಮದ ಸಂಕೀರ್ತನೆ ಜಗತ್ತಿನಾದ್ಯಂತ ಎಲ್ಲ ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ಹರಡುತ್ತಂತ ಹೇಳಿ ಚೈತನ್ಯ ಮಹಾಪ್ರಭು 500 ವರ್ಷ ಹಿಂದೆನೇ ಭವಿಷ್ಯವಾಣಿ ಮಾಡಿದರು. ಅದನ್ನು ಯಾರು ಪೂರ್ತಿ ಮಾಡೋರು? ಅದು ಪಾಶ್ಚಾತ್ಯ ದೇಶದಲ್ಲಿ ಮಾಂಸಭಕ್ಷಣೆ ಬಿಡಬೇಕು, ಇವೆಲ್ಲ ಜೂಜಾಟ, ವ್ಯಭಿಚಾರ, ಮದ್ಯಪಾನ ಇವನ್ನೆಲ್ಲ ಬಿಡಬೇಕಲ್ಲ. ಯಾರು ಕೃಷ್ಣ ಭಕ್ತಿಯಲ್ಲಿ ತೊಡಗ್ತಾರೆ ಅಂಥೇಳಿ ಆ ಟೈಮ್ನಲ್ಲಿ ಎಲ್ಲ ಭಕ್ತರಿಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದು. ಆದರೆ ಸರಸ್ವತಿ ಠಾಕೂರಿಗೆ ಈ ಕೃಷ್ಣ ಭಕ್ತಿಯ ಮೇಲೆ ತುಂಬ ದೃಢ ವಿಶ್ವಾಸ ಇತ್ತು. ಸೊ ಎಲ್ಲ ಪ್ರಾಂತದ ಜನರು, ಎಲ್ಲ ದೇಶದ ಕೋಣೆಯಿಂದ ಸೊ ಪ್ರತಿಯೊಂದು ಧರ್ಮ, ಜಾತಿ ಎಲ್ಲ ಜನರು ಇದರಲ್ಲಿ ಭಾಗವಹಿಸ್ತಾರೆ ಅಂಥೇಳಿ ಅವರಿಗೆ ದೃಢ ವಿಶ್ವಾಸ ಇತ್ತು. ಯಾಕಂದರೆ ಕೃಷ್ಣ ಭಕ್ತಿ ಎಲ್ಲರ ಹೃದಯದಲ್ಲಿದೆ. ಯಾರೂ ನಾಸ್ತಿಕರಿಲ್ಲ, ಎಲ್ಲರೂ ಭಗವದ್ ಭಕ್ತರು ಮೂಲತಃ.
ಆತ್ಮ ಏನು ಭಗವಂತನ ಅಂಶ, ಭಗವಂತನ ಸೇವೆ ಮಾಡೋದೇ ಆತ್ಮದ ನಿಜವಾದ ಕರ್ತವ್ಯ. ಅದೇ ಧರ್ಮ ಅಂದರೆ. ಅದಕ್ಕೆ ಜೈವ ಧರ್ಮ, ಸನಾತನ ಧರ್ಮ ಅಂತ ಹೇಳ್ತೀವಿ. ಯಾಕಂದರೆ ಆತ್ಮ ಸನಾತನ, ಭಗವಂತ ಸನಾತನ. ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಸನಾತನ ಕೃಷ್ಣ ತ್ರಿಸತ್ಯಂ ಅಂಥೇಳಿ. ಕೃಷ್ಣನಿಗೆ ದೇವತೆಗಳು ಏನಂಥೇಳಿ ಹೊಗಳಿದ್ರು? ತ್ರಿಸತ್ಯಂ ಅಂಥೇಳಿ. 3 ಕಾಲದಲ್ಲಿ ಅವನು ಸತ್ಯ, ಅವನು ಶಾಶ್ವತ, ಅವನು ಸನಾತನ ಅವನು. ಸೊ ಸನಾತನ ಧರ್ಮ ಅಂದರೆ ಭಗವಂತನ ಅಲ್ಲಿ ಸನಾತನ ಕಾಲದ ಸನಾತನ ಧಾಮದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗುವುದೇ ಸನಾತನ ಧರ್ಮ ಅದು. ಸೊ ಎಲ್ಲರಲ್ಲೂ ಕೃಷ್ಣ ಭಕ್ತಿ ಇದೆ, ಅದನ್ನು ಬರೀ ಜಾಗ್ರತೆ ಮಾಡೋದಷ್ಟೇ ನಮ್ಮ ಕೆಲಸ ಅಂಥೇಳಿ. ಸೊ ಮತ್ತು ವಿಶೇಷವಾಗಿ ಎಲ್ಲ ಭಾರತೀಯರು ಪಾಶ್ಚಾತ್ಯದವ್ರದ್ದೇ ಎಲ್ಲ ಸರಿ, ಅದನ್ನೇ ನಾವು ಏನು ಮಾಡಬೇಕು? ಅನುಕರಣೆ ಮಾಡಬೇಕು ಅನ್ಕೋತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅವರನ್ನು ನಾವು ಬದಲಾವಣೆ ಮಾಡಿದರೆ ಇವರು ಮತ್ತೆ ಬದಲಾವಣೆ ಆಗ್ತಾರೆ ಅಂಥೇಳಿ. ಸೊ ಆ ಉದ್ದೇಶದಿಂದ ಇವರಿಗೆ ಅದೇ ಉಪದೇಶ ಕೊಡ್ತಾರೆ ಮತ್ತೆ ತಿರುಗಿ. ಸೊ ಅದಾದ ನಂತರ ಇವರು 1944ರಲ್ಲಿ ಬ್ಯಾಕ್ ಟು ಗಾಡೆಡ್ ಅಂಥೇಳಿ ಆಂಗ್ಲ ಭಾಷೆಯಲ್ಲಿ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಬ್ಯಾಕ್ ಟು ಗಾಡೆಡ್, ಈಗ ಕನ್ನಡದಲ್ಲಿ ಬರುತ್ತೆ ಅದು, ಭಗವದ್ ದರ್ಶನ ಅಂಥೇಳಿ. ಆ ಭಾಷೆಯಲ್ಲಿ ಅದನ್ನು ಆರಂಭ ಮಾಡಿ ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅದಾದ ನಂತರ ಭಗವದ್ಗೀತೆ ಮೇಲೆ ಅವರು ಭಾಷ್ಯ ಬರೀತಾರೆ. ಆದರೆ ದುರದೃಷ್ಟವಶಾತ್ ಏನಾಗುತ್ತೆ, ಅದು ಅವರ ಅದು ಕಳೆದು ಹೋಗಿಬಿಡುತ್ತೆ, ಭಗವದ್ಗೀತೆ ಮೇಲೆ ಭಾಷೆ ಬರೆದದ್ದು. ಆ ಟೈಮ್ನಲ್ಲಿ ಕಂಪ್ಯೂಟರ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಅದು ಸ್ಟೋರ್ ಮಾಡುವ ಟೆಕ್ನಾಲಜಿ ಇರಲಿಲ್ಲ. ಎಲ್ಲ ಪುಸ್ತಕ ಅಂದರೆ ಈ ಕಾಗದದಲ್ಲಿ ಬರಿತಾಯಿದ್ರು. ಸೊ ಅದು ಕಳೆದು ಹೋಗುತ್ತೆ. ಒಂದು ಸಂಶಯ ಏನಿದೆ ಅಂದರೆ ಅವ್ರ ಹೆಂಡತಿ ಅದನ್ನು ಟೀ ಪೌಡರಿಗೆ ಮಾರಿಬಿಟ್ರು ಅಂತ ಹೇಳಿ ಒಂದು ಸಂಶಯ ಇದೆ. ಆ ಥರ ಒಂದು ಸಂಶಯನೂ ಇದೆ. ಅವರಿಗೆ ಸ್ವಲ್ಪ ಇಷ್ಟ ಇರಲಿಲ್ಲ, ಇವರು ತುಂಬ ಆಧ್ಯಾತ್ಮಿಕ, ಅವರಿಗೆ ಇವರು ತುಂಬ ಆಧ್ಯಾತ್ಮಿಕ ಆಗೋದು ಅಷ್ಟು ಇಷ್ಟ ಇರಲಿಲ್ಲ. ಸೊ ಆಮೇಲೆ ಅವರು 1950ರಲ್ಲಿ ವಾನಪ್ರಸ್ಥ ಆಶ್ರಮ ತಗೋತಾರೆ. ತಗೊಂಡಾದ ನಂತರ 1950ರ ದಶಕದಲ್ಲಿ ಝಾನ್ಸಿಯಲ್ಲಿ ಒಂದು ಸಂಸ್ಥೆಯನ್ನು ಅವರು ಆರಂಭ ಮಾಡ್ತಾರೆ. ಅದರ ಹೆಸರು ಲೀಗ್ ಆಫ್ ಡಿವೋಟೀಸ್ ಅಂತ ಕೊಡ್ತಾರೆ. ಅದರ ಉದ್ದೇಶ ಏನಿತ್ತಂದರೆ ತುಂಬ ಯುವಕರಿಗೆ ಈ ತತ್ವಜ್ಞಾನದಲ್ಲಿ, ಭಗವದ್ಗೀತೆಯ ಜ್ಞಾನದಲ್ಲಿ, ವೇದಶಾಸ್ತ್ರಗಳ ಜ್ಞಾನದಲ್ಲಿ ತರಬೇತಿ ಕೊಟ್ಟು ಅವರನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ಕಳಿಸ್ಕೊಡೋದು ಅವ್ರದ್ದು ಉದ್ದೇಶ ಇತ್ತು. ಆದರೆ ಝಾನ್ಸಿನಲ್ಲಿ ಅಲ್ಲಿ UP ಗವರ್ನರ್ ಹೆಂಡತಿ ಇವರಿಗೆ ಒಂದು ಅಲ್ಲಿ ಒಂದು ಜಾಗ ಸಿಕ್ಕಿರುತ್ತೆ, ಅಲ್ಲಿ ಭೂಮಿ ಸ್ವಲ್ಪ ಇವರ ಸಂಸ್ಥೆಯ ಉಪಯೋಗಕ್ಕಾಗಿ. ಆ ಜಾಗ UP ಗವರ್ನರ್ ಹೆಂಡತಿ ಒಂದು ಮಹಿಳಾ ಸಂಘ ಕಟ್ಟಲಿಕ್ಕೆ ಅದನ್ನು ಏನು ಒಂಥರ ಸ್ನ್ಯಾಚ್ ಡೇಟ್ ಅಂದರೆ ಕಿತ್ಕೋತಾಳೆ ಅವರು. ಯಾಕಂದರೆ ಸರ್ಕಾರದ ಪ್ರಭಾವ ಇರುತ್ತಲ್ಲ. ಸೊ ಈ ಥರ ಭಾರತೀಯರ ಮಹಿಳೆಯರನ್ನೆಲ್ಲ ಕೆಡಿಸ್ಲಿಕ್ಕೆ ಮಹಿಳಾ ಸಂಘ ಎಷ್ಟು ದುರಾದೃಷ್ಟ. ತುಂಬ ಕಷ್ಟಪಡ್ತಾರೆ ಅವರು ಅಲ್ಲಿ ಪ್ರಭುಪಾದರು. ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಸರ್ಕಾರದವರ ವಿರುದ್ಧ ಹೋಗಲಿಕ್ಕೆ, ಪ್ರಭಾವಶಾಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇವರಿಗೆ ಯಾರೂ ಅನುಯಾಯಿ ಇರಲಿಲ್ಲ, ಸಹಾಯಕರಿರಲಿಲ್ಲ, ಏನೂ ಅಷ್ಟು ಸಹಾಯ ಇರಲಿಲ್ಲ ಇವರಿಗೆ. ಸೊ ಆಮೇಲೆ 1959ರಲ್ಲಿ ಅವರ ಒಬ್ಬ ಗುರು ಬಂಧುಗಳು ಅವರಿಗೆ ಹೇಳ್ತಾರೆ, ಸನ್ಯಾಸ ನೀವು ಇಷ್ಟೊತ್ತಿಗೆ 1936ರಲ್ಲೇ ಅವರ ಗುರುಗಳು ಏನೋ ಭಗವದ್ಧಾಮಕ್ಕೆ ಹೋಗಿರ್ತಾರೆ. ಸೊ ಈಗ ಇವರು ತಮ್ಮ ಗುರು ಬಂಧುಗಳ ಜೊತೆ ಕೂಡಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರೊಬ್ಬರು ಗುರುಗಳು ಭಕ್ತಿ ಪ್ರಜ್ಞಾ ಕೇಶವ್ ಗೋಸ್ವಾಮಿ ಮಹಾರಾಜ್ ಅಂತ ಹೇಳಿ ಅವರು ಇವ್ರಿಗೆ ಹೇಳ್ತಾರೆ, ನೀನು ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಬೇಕು, ಸನ್ಯಾಸಿ ಆಗದೆ ನೀನು ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಸೊ ಆಗಿನ ಕಾಲದಲ್ಲಿ ಸ್ವಲ್ಪ ಸನ್ಯಾಸಿಗಳಿಗೆ ಇನ್ನೂ ಸ್ವಲ್ಪ ಸನ್ಮಾನ ಇತ್ತು, ಈಗಿನ ಕಾಲದಲ್ಲಿ ಇಲ್ಲ ಅಷ್ಟು. ಈಗ ಸಿನಿಮಾ ತಾರೆಗಳಿಗೆ ಸನ್ಮಾನ, ಕ್ರಿಕೆಟ್ ತಾರೆಗಳಿಗೆ ಸನ್ಮಾನ, ಈಗ ಅವರಿಗೆ ಪೂಜೆ ಮಾಡ್ತಾರೆ ಈಗಿನ ಕಾಲದಲ್ಲಿ. ಅದು ಒಂದು
ಒಂದು ಇದೆ. ಯಾಕಂದರೆ ಎಲ್ಲರಿಗೂ ಏನು ಯಾರಾದರೂ ಒಬ್ಬರನ್ನ ಆರಾಧನೆ ಮಾಡಬೇಕು, ಪೂಜೆ ಮಾಡುವ ಅನ್ನೋ ಪ್ರವೃತ್ತಿ ಇದೆ. ಯಾಕಂದರೆ ಎಲ್ಲರೂ ಭಗವದ್ ಭಕ್ತರಿದ್ದಾರಲ್ಲ ಹೃದಯದಿಂದ, ಅದಕ್ಕೋಸ್ಕರ. ಆದರೆ ಈಗ ಭಗವಂತ ಯಾರು, ನಿಜವಾದ ಗುರು ಯಾರು ಅಂಥೇಳಿ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಎಲ್ಲ ಸಿನಿಮಾ ಸ್ಟಾರ್ಗಳನ್ನು ಅವ್ರು ಏನು ಮಾಡ್ತಾರಲ್ಲ, ಎಲ್ಲರೂ ಅನುಕರಣೆ ಮಾಡಬೇಕು. ಅವ್ರು ನಾಯಿ ಇಟ್ಕೋತಾರಂತೆ, ಇವರು ನಾಯಿ ಇಟ್ಕೋಬೇಕು. ಅವ್ರು ಮಾಂಸ ತಿಂತಾರಂದರೆ ಇವರು ಮಾಂಸ ತಿನ್ನಬೇಕು. ಸೊ ಅವರನ್ನು ಮತ್ತು ಅವ್ರು ಯಾರನ್ನ ಮಾಡ್ತಾರೆ ಅನುಕರಣೆ, ಅವರು ಪಾಶ್ಚಾತ್ಯ ದೇಶದವ್ರನ್ನ ಅನುಕರಣೆ ಮಾಡ್ತಾರೆ. ಅಲ್ಲಿದೆಲ್ಲ ತೊಗೊಂಡು ಬರ್ತಾರೆ. ಈ ಬಾಲಿವುಡ್, ಬ್ರಾದರ್ಹುಡ್, ಅಲ್ಲಿಂದ ಎಲ್ಲ ಸಂಸ್ಕೃತಿಯ ನಾಶ ಆಗುತ್ತೆ. ಎನಿವೆ, ಅದೊಂದು ಬೇರೆ ವಿಷಯ, ಸಾಮಾಜಿಕ ಸಮಸ್ಯೆಗಳು. ಪ್ರಭುಪಾದರು ಸನ್ಯಾಸಾಶ್ರಮವನ್ನು 1959ರಲ್ಲಿ ಸ್ವೀಕಾರ ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ಅವರಿಗೆ ಅವರ ಎಲ್ಲ, ಯಾಕಂದರೆ ಅವರು ಈ ಎಲ್ಲ ಆಧ್ಯಾತ್ಮಿಕ ಪತ್ರಿಕೆಯನ್ನು ನಡೆಸ್ತಾಯಿದ್ರು. ಮತ್ತು ಗ್ರಂಥಗಳನ್ನು ರಚನೆ, ವೇದಶಾಸ್ತ್ರಗಳ ಮೇಲೆ ಭಾಷ್ಯಗಳನ್ನು ರಚನೆ ಮಾಡಲಿಕ್ಕೆ ಆರಂಭ ಮಾಡಿದರು. ಅದಕ್ಕೋಸ್ಕರ ಅವರಿಗೆ ಬೇರೆ ವೈಷ್ಣವ ಸಂಘದವರು ಏನು ಕೊಟ್ಟರು, ಹೆಸರು ಭಕ್ತಿ ವೇದಾಂತ ಅಂಥೇಳಿ ಹೆಸರು ಕೊಟ್ಟರು. ಸೊ ಭಕ್ತಿ ವೇದಾಂತ ಅಂದ್ರೇನು? ವೇದ ಅಂದರೆ ವೇದಜ್ಞಾನ, ವೇದಗಳು ಅಂತ ಅಂದರೆ ಕೊನೆಯ ವೇದಗಳು ಮುಗಿಯುವುದಕ್ಕೆ, ಕೊನೆ ಆಗೋದಕ್ಕೆ ವೇದಾಂತ ಅಂತ ಹೇಳ್ತಾರೆ. ಅಥವಾ ವೇದಗಳ ಸರ್ವೋಚ್ಚ ಜ್ಞಾನಕ್ಕೆ ವೇದಾಂತ ಅಂತ ಹೇಳ್ತಾರೆ. ಸೊ ವೇದಾಂತವನ್ನು ವೇದವ್ಯಾಸರು ಎಲ್ಲ ವೇದಶಾಸ್ತ್ರಗಳನ್ನು, ಪುರಾಣಗಳನ್ನು ರಚನೆ ಮಾಡಿದ ನಂತರ ಅದರ ಸಾರವನ್ನು ಈ ವೇದಾಂತ ಸೂತ್ರದಲ್ಲಿ ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ ಅದು ವೇದಾಂತ ಅಂದರೆ ಶಂಕರಾಚಾರ್ಯರು ಅದರ ಮೇಲೆ ಭಾಷೆಯನ್ನು ಬರೆದು ಅದ್ವೈತ ವೇದಾಂತವನ್ನು ತುಂಬ ಪ್ರಚಾರ ಮಾಡಿದರು. ಸೊ ಅದ್ವೈತದಲ್ಲಿ ಏನು ಭಕ್ತಿ ಅಂದರೆ ಭಗವಂತ ನಾನು ಭಿನ್ನ ಅಲ್ಲ, ಭೇದ ಅಲ್ಲ, ನಾನು ಭಗವಂತ ಒಂದೇ ಅಂಥೇಳಿ, ಅದ್ವೈತ ಅಂಥೇಳಿ. ಸೊ ಅಲ್ಲಿ ಭಗವದ್ ಭಕ್ತಿ, ಭಗವದ್ ಭಾವನೆ ಬರೋದು ಕಷ್ಟ. ಅಲ್ಲಿ ವಿಶೇಷವಾಗಿ ಅದ್ವೈತದಿಂದ ಸೇವ್ಯ ಸೇವಕ ಭಾವನ ಅನ್ನೋದು ನಾಶ ಆಗಿಬಿಡುತ್ತೆ. ಭಗವಂತ ಸೇವ್ಯ, ನಾನು ಭಗವಂತನ ಸೇವಕ ಅನ್ನುವ ಭಾವ ಏನಾಗಿಬಿಡುತ್ತೆ, ನಾಶ ಆಗಿಬಿಡುತ್ತೆ. ನಾನೇ ದೇವರಂದ್ರೆ ಏನು, ಅಲ್ಲಿ ಸೇವೆ ಮಾಡುವ ಪ್ರಶ್ನೆನೇ ಬರಲ್ಲಲ್ಲ, ಅದು ನಾಶ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮುಂದಿನ ಆಚಾರ್ಯರು ಏನು ಮಾಡಿದರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಈ ಭಕ್ತಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು. ವೇದಾಂತದ ಮೇಲೆ ಅವರು ಭಾಷ್ಯಗಳನ್ನು ಬರೆದು ಸರಿಯಾಗಿ ಅವರು, ಅದು ಬೇರೆ ಉದ್ದೇಶ ಇತ್ತು. ಶಂಕರಾಚಾರ್ಯರು ಅವರು ಎಲ್ಲ ಶಬ್ದಗಳಿಗೆ ತಪ್ಪು ಅರ್ಥ ಕೊಟ್ಟು ಅವರ ಉದ್ದೇಶ ಬೇರೆ ಇತ್ತು. ಅವರು ಬೌದ್ಧರನ್ನು ಪರಿವರ್ತನೆ ಮಾಡಲಿಕ್ಕೆ ಅಂಥೇಳಿ ಅವರು ಆ ಥರ ಮಾಡಿದರು. ಅದೊಂದು ಬೇರೆ ಉದ್ದೇಶ ಇತ್ತು. ಆದರೆ ನಿಜವಾದ ಅರ್ಥವನ್ನು ಈ ಮುಂದಿನ ಆಚಾರ್ಯರೆಲ್ಲ ಪ್ರಸ್ತಾಪನೆ ಮಾಡಿದರು. ಅದಕ್ಕೋಸ್ಕರ ಇವರು ಭಕ್ತಿಯನ್ನು ಪ್ರಚಾರ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಇವರಿಗೆ ಭಕ್ತಿ ವೇದಾಂತ ಅಂಥೇಳಿ ಭಕ್ತಿ ತತ್ವಜ್ಞಾನವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಇವರಿಗೆ ಬಿರುದನ್ನು ಕೊಟ್ಟರು. ಸೊ ಅಭಯ ಚರಣಾರವಿಂದ ದಾಸ್ ಅಂತೇಳಿ ಅವರು ಗುರುಗಳು ಕೊಟ್ಟಿದ್ರು ಹೆಸರು. ಮೊದಲು ಅವ್ರ ಹೆಸರು ಅಭಯ ಚರಣ ಅಂತಿತ್ತು, ನಿನ್ನೆ ನಾನು ಇದ್ರ ಬಗ್ಗೆ ಹೇಳಿದೆ. ಮತ್ತು ಆಮೇಲೆ ಅಭಯ ಚರಣಾರವಿಂದ ದಾಸ್, ಅದಾದ ನಂತರ ಭಕ್ತಿ ವೇದಾಂತ ಜೋಡಿಸಿದರು. ಆಮೇಲೆ ಸನ್ಯಾಸ ಆದ ನಂತರ ಸ್ವಾಮಿ ಅಂಥೇಳಿ ಅಭಯ ಚರಣ ಅರವಿಂದ ದಾಸ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅನ್ನೋದು ಅವರ ಶಿಷ್ಯರು ಅವರಿಗೆ ಕರೀತಾಯಿದ್ರು. ಯಾರು ಪರಮ ಪ್ರಭುವಿನ ಪಾದಗಳಲ್ಲಿ ಆಶ್ರಯವನ್ನು ಪಡೆದವರು, ಆಶ್ರಯದಲ್ಲಿದ್ದವರಿಗೆ ಪ್ರಭುಪಾದ ಅಂತ ಹೇಳ್ತಾರೆ. ಅಥವಾ ಯಾರ ಪದಗಳಲ್ಲಿ ಎಷ್ಟೋ ಗುರುಗಳು, ಪ್ರಭು ಅಂದರೆ ಗುರುನೂ ಆಗುತ್ತೆ ಅದರ ಅರ್ಥ. ಸೊ ಎಲ್ಲ ಗುರುಗಳು ಆಶ್ರಯ ಪಡಿತಾರಲ್ಲ ಅವರಿಗೆ ಪ್ರಭುಪಾದ ಅಂತ ಹೇಳ್ತಾರೆ. ಸೊ ಅದು ಬೇರೆ. ಸೊ ಈ ಥರ ಅವ್ರ ಹೆಸರಾಯಿತು. ಸೊ ಆಮೇಲೆ ಅವರು ಯಾವಾಗಲೂ ತಮ್ಮ ಗುರುಗಳ ಕೊಟ್ಟ ಆದೇಶದ ಮೇಲೆ ಏನು ಮಾಡ್ತಾಯಿದ್ರು, ಅದರ ಮೇಲೆ ಚಿಂತನೆ ಮಾಡ್ತಾಯಿದ್ರು. ಹೇಗೆ ನಾನು ಪಾಶ್ಚಾತ್ಯ ದೇಶಕ್ಕೆ ಹೋಗಲಿ, ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡಲಿ ಅಂಥೇಳಿ ಅದ್ರ ಬಗ್ಗೆ ಚಿಂತನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈಗ ಅವರು ಬೃಂದಾವನದಲ್ಲಿ ಇದ್ದುಕೊಂಡು ವಾಸ ಮಾಡಿಕೊಂಡು ಆಗ್ರಾ ಇದು ಬಿಟ್ಟು ಝಾನ್ಸಿ ಬಿಟ್ಟು ಝಾನ್ಸಿಯಿಂದ ಅವರು ತಮ್ಮ ವಾಸಸ್ಥಾನವನ್ನು ಬೃಂದಾವನವಾಗಿ ಮಾಡಿಕೊಂಡು
ಅಲ್ಲಿದ್ಕೊಂಡು ಡೆಲ್ಲಿಗೆ ಬಂದು ಈ ತಮ್ಮ ಪತ್ರಿಕೆಯನ್ನು ಏನು ಮಾಡ್ತಾಯಿದ್ರು ಅವರು, ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿ ವಿತರಣೆ ಮಾಡೋದು. ಮತ್ತು ಭಾಗವತದ ಮೇಲೆ ಆಂಗ್ಲ ಭಾಷೆಯಲ್ಲಿ ಅದನ್ನು ಶ್ರೀಮದ್ ಭಾಗವತವನ್ನು 18,000 ಶ್ಲೋಕಗಳುಳ್ಳ 60 ಸಂಪುಟದಲ್ಲಿ ಅದನ್ನು, ಈಗ ನಾವು ಅದನ್ನೇ 18 ಸಂಪುಟ ಮಾಡಿದ್ದೀವಿ. ಅವರು ಚಿಕ್ಕದಾದ ಒಂದು ಸಂಪುಟ ಮಾಡುವ ಪ್ಲ್ಯಾನ್, ಒಂದು ಪ್ರಾಜೆಕ್ಟನ್ನು ಅವ್ರೇನು ಮಾಡಿದರು, ಪ್ಲ್ಯಾನ್ ಮಾಡಿ ಅದನ್ನು ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಅವರು ಮತ್ತೆ ಡೆಲ್ಲಿಗೆ ಬಂದು ಈ ಥರ ಗ್ರಂಥಗಳನ್ನು ಎಲ್ಲ ಪ್ರಿಂಟ್ ಮಾಡೋದು ಎಲ್ಲ ಕಾರ್ಯವನ್ನು ಮಾಡ್ತಾಯಿದ್ರು, ಮತ್ತು ಪ್ರವಚನ ಮಾಡ್ತಾಯಿದ್ರು. ಅಲ್ಲಿ ಎಷ್ಟೋ ದೊಡ್ಡ ಜನರಿಗೆ ಭೇಟಿಯಾಗಿ ಅವರಿಗೆ ಕೇಳ್ತಾಯಿದ್ರು, ನಿಮ್ಮ ಮಗು ಕೊಡಿ ನನಗೆ, ನಾನು ಅವನಿಗೆ ತರಬೇತಿ ಮಾಡಿ ದೊಡ್ಡ ಪ್ರಚಾರಕನಾಗಿ ಮಾಡ್ತೀನಿ ಅಂಥೇಳಿ. ಆದರೆ ಅವರೆಲ್ಲ, ಸ್ವಾಮೀಜಿ, ವಾಟ್ ಈಸ್ ದ ಯೂಸ್ ಆಫ್ ಬಿಕಮಿಂಗ್ ಪ್ರೀಚರ್, ಈ ಪ್ರಚಾರಕನಾಗಿ ಮಾಡಿ ಏನು ಉಪಯೋಗ, ಅವನು ಸ್ವಲ್ಪ ದುಡ್ಡು ಜಾಬ್ ಮಾಡಿ ದುಡ್ಡು ಗಳಿಸ್ಲಿ ಅಂಥೇಳಿ ಆ ಥರ ಮಾಡ್ತಾಯಿದ್ರು. ಸೊ ಇದು ಒಂದು ಭಾರತೀಯರು ಏನಾಗ್ಬಿಟ್ಟಿದ್ರು, ತುಂಬ ಅಧೋಗತಿಗೆ ಬಂದುಬಿಟ್ಟಿದ್ರು. ಈಗೂ ಅದೇ ಥರ ಇದ್ದಾರಲ್ಲ, ಇನ್ನೂ ಅಧೋಗತಿ ಆಗಿಬಿಟ್ಟಿದೆ. ಈವನ್ ಒಂದೊಂದು ಸಲ ಬೇರೆ ಧರ್ಮಗಳಲ್ಲಿ, ಮುಸಲ್ಮಾನರಲ್ಲಿ ಅಥವಾ ಕ್ರೈಸ್ತರಲ್ಲಿ ಅವ್ರ ಮಕ್ಕಳು ಅಲ್ಲಿ ಪ್ರೀಸ್ಟ್ ಆದರೆ, ಫಾದರಿ ಆದರೆ ಏನು ತುಂಬ ಅವರಿಗೆ ಏನು ಖುಷಿ ಆಗುತ್ತೆ, ಅವರು ಗೌರವ ಪಡ್ತಾರೆ ಅವರು. ಆದರೆ ನಮ್ಮ ಭಾರತೀಯರು ಏನು ಇಷ್ಟು ಭೌತಿಕವಾದಿಗಳಾಗಿಬಿಟ್ಟಿದ್ದಾರೆ ಈಗ. ಬರೀ ದುಡ್ಡು ಅಷ್ಟೇ. ಕಾರ್ ಇರಬೇಕು ಮನೆ ಮುಂದೆ. ನಿನ್ನೆ ಹೇಳ್ತಾ ಇದ್ನಲ್ಲ, ಒಂದು ದೊಡ್ಡ ಮನೆ, ಪಟ್ಟಣದಲ್ಲಿ ಒಂದು ದೊಡ್ಡ ಮನೆ ಕಟ್ಕೋಬೇಕು, ಕಾರ್ ಇಟ್ಕೋಬೇಕು, ಇದೇ ಜೀವನದ ಉದ್ದೇಶ ಆಗ್ಬಿಟ್ಟಿದೆ. ನೀನು ಯಾಕೆ ನಗ್ತಾ ಇದೆಯಾ? ಏನು ತಿಳಿತು? ಸೊ ಒಳ್ಳೆಯದು. ಈಗ ನೀನು ರೆಡಿ ಆಗಬೇಕೀಗ, ಪ್ರಚಾರಕ ಆಗಬೇಕೀಗ. ಸೊ ಎನಿವೆ, ಸೊ ಆ ಥರ ಕೇಳ್ತಾ ಇದ್ರು. ಆದರೆ ಇವರು ಭಾರತೀಯರು ಏನೂ ಕೇಳ್ತಾ ಇಲ್ಲ. ಅಷ್ಟಾದರೂ ಪ್ರಭುಪಾದರು ಏನು ಮಾಡಿದರು, ಇವರು ಭಾರತೀಯರು ಏನು ಬದಲಾವಣೆ ಆಗಲ್ಲ. ಅವ್ರ ಉದ್ದೇಶ ಏನಿತ್ತು, ಇಲ್ಲಿ ತುಂಬ ತರಬೇತಿ ಮಾಡಿ ಪ್ರಚಾರಕರನ್ನು ಹೊರಗಡೆ ಕರ್ಕೊಂಡು ಹೋಗೋದು, ಆ ಥರ ಪ್ಲ್ಯಾನ್ ಇತ್ತು. ಪ್ರಭುಪಾದರು ಕೊನೆಯದಾಗಿ ಅವ್ರಿಗೆ ವಯಸ್ಸಾಗ್ತಾ ಬಂತು, 69 ವರ್ಷ ಆಯಿತು. ಕೊನೆಗೆ ಅವರೇ ಏನು ಮಾಡಿದರು, ಸೊ ಹೋಗಲಿಕ್ಕೆ ತಯಾರಾದರು. ಅವರ ಗುರುಗಳು ಒಂದಿಷ್ಟು ಶಿಷ್ಯರನ್ನು ಬ್ರಿಟನ್ನಿಗೆ ಕಳಿಸಿದ್ರು. ಆದರೆ ಪ್ರಭುಪಾದರು ಬ್ರಿಟನ್ಗೆ ಹೋಗೋಕ್ಕಿಂತ ಅಮೇರಿಕಕ್ಕೆ ಹೋಗ್ಲಿಕ್ಕೆ ಏನು ಮಾಡಿದರು, ಇಚ್ಛೆ ಪಟ್ಟರು. ಯಾಕಂದರೆ 2ನೇ ಮಹಾಯುದ್ಧ ಆದ ನಂತರ ಅಮೇರಿಕ ತುಂಬ ಪ್ರಭಾವಶಾಲಿ ದೇಶ ಆಯಿತು. ಸೊ ಅದಕ್ಕೋಸ್ಕರ ಪ್ರಭುಪಾದರು ಅಮೇರಿಕ ಈಗ ಸೂಪರ್ ಪವರ್ ಆಗ್ತಾಯಿದೆ, ಅವರನ್ನು ಬದಲಾವಣೆ ಮಾಡೋಣ ಅಂಥೇಳಿ ಪ್ರಭುಪಾದರು ಅಲ್ಲಿಗೆ ಹೋಗಲಿಕ್ಕೆ ಇಷ್ಟಪಟ್ಟರು. ಅವ್ರಿಗೆ ಯಾವಾಗಲೂ ಬ್ರಿಟನ್ಗೆ ಹೋಗೋಕ್ಕಿಂತ ಅಮೇರಿಕಕ್ಕೆ ಹೋಗೋದೇ ಇಚ್ಛೆ ಇತ್ತು. ಸೊ ಅದಾದ ನಂತರ ಅವರು ಸುಮತಿ ಮುರಾರ್ಜಿ ಅಂಥೇಳಿ ಒಂದು, ಇದು ಸರಗು ಅಂತಾರಲ್ಲ, ಸರಗು ಸಾಕಣೆ ಮಾಡುವ ಒಂದು ಶಿಪ್ನಲ್ಲಿ ಅವರು ಹೋಗ್ತಾರೆ. ಅವರಿಗೆ ಹೋಗಲಿಕ್ಕೆ ಟಿಕೆಟ್ ಕೊಡಿ ಅಂಥೇಳಿ ಅವ್ರಿಗೆ ಕೇಳ್ತಾರೆ. ಅವ್ರು ಸುಮತಿ ಮುರಾರ್ಜಿ ಅಂಥೇಳಿ ಒಬ್ಬರ ಸ್ತ್ರೀ, ಅದನ್ನು ಓನರ್ ಇದ್ರು ಅವರು ಬಾಂಬೆನಲ್ಲಿ. ಆ ಹೆಂಗ್ಸ್ ಏನು ಹೇಳ್ತಾರೆ ಅಂದರೆ, ನೀವು ತುಂಬ ವಯಸ್ಸಾಗಿತ್ತಲ್ಲ ಪ್ರಭುಪಾದರಿಗೆ, 69 ವರ್ಷ ಆಗಿತ್ತು, ನೀವು ಅಲ್ಲಿ ಹೋದರೆ ಸತ್ತು ಹೋಗಿಬಿಡ್ತೀರ ಅಂತ ಹೇಳಿದ್ರು ಅವರು. ಆದರೂ ಇವರು ತುಂಬ ದೃಢ ಸಂಕಲ್ಪ ಮಾಡಿ ಅವರನ್ನು ದೃಢಪಡಿಸಿ ಏನು ಮಾಡಿದರು, ಅವರಿಂದ ಹೋಗಲಿಕ್ಕೆ ಒಂದು ಟಿಕೆಟ್ ತಗೊಂಡು ಅಲ್ಲಿ ಕಲ್ಕತ್ತಾದಿಂದ ಆ ಹಡಗು ಹೋಗ್ತಾಯಿತ್ತು 1965ರಲ್ಲಿ. ಈಗಾಗಲೇ ಅವರಿಗೆ 69 ವರ್ಷ ಆಗಿತ್ತು, 70ನೇ ವರ್ಷ ನಡೀತಾಯಿತ್ತು. ಸೊ ಹೋಗುವಾಗನೂ ತುಂಬ ಕಷ್ಟ ಆಗುತ್ತೆ. 2 ಬಾರಿ ಅವ್ರಿಗೆ ಏನಾಗುತ್ತೆ, ಹೃದಯಾಘಾತ ಆಗುತ್ತೆ ಹೋಗುವಾಗ. ಅಂದರೆ ಹೋಗಲಿಕ್ಕೆ 2 ತಿಂಗಳಾಯಿತು. ಈಗ ಫ್ಲೈಟ್ನಲ್ಲಿ 20 ಗಂಟೆಯಲ್ಲಿ ಹೋಗಿಬಿಡ್ತೀವಿ ನಾವು, ಆಗ 2 ತಿಂಗಳಾಯಿತು. ಹೋಗ್ತಾ ತುಂಬ 2 ಬಾರಿ ಹೃದಯಾಘಾತ ಮತ್ತು ಸಿಕ್ನೆಸ್ ಅಂತೇಳಿ ಒಂದು, ನೀವು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಒಂದು ರೋಗ ಬರುತ್ತೆ, ಅದು ಇಷ್ಟು ಕಷ್ಟ ಕೊಡುತ್ತಂದರೆ, ವಾಂತಿ ಆಗೋದು ಅದು ಇದು ತುಂಬ ಕಷ್ಟ ಕೊಡುತ್ತೆ. ಅಲ್ಲೇ ಸಮುದ್ರದಲ್ಲಿ ಹಾರಿ ಸಾಯುವ ಹಾಗೆ ಅಷ್ಟು ಕಷ್ಟ ಅದು. ಸಾಯ್ಬೇಕನ್ಸುತ್ತೆ ಅದರ ಅನುಭವಕ್ಕಿಂತ. ಸೊ ಆ ಥರ ಅವರಿಗೆ ತುಂಬ ತೊಂದರೆ ಆಗುತ್ತೆ. ಆದರೂ
ಅವರು ಆ ಟೈಮ್ನಲ್ಲಿ ಚೈತನ್ಯ ಚರಿತಾಮೃತವನ್ನು, ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಅಧ್ಯಯನ ಮಾಡ್ತಾಯಿದ್ರು. ಚೈತನ್ಯ ಚರಿತಾಮೃತ ಅಂಥೇಳಿ ತುಂಬ ಸುಂದರವಾದ ಗ್ರಂಥ ಇದೆ. ಅದಕ್ಕೆ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ ಅದು ಸರ್ವೋಚ್ಚ ಗ್ರಂಥ, ಎಲ್ಲ ವೇದ ಗ್ರಂಥಗಳಿಗಿಂತ ಶ್ರೇಷ್ಠವಾದದ್ದು ಅದು. ಅಷ್ಟು ಅದ್ಭುತ ಗ್ರಂಥ ಅದು. ಸೊ ಚೈತನ್ಯ ಮಹಾಪ್ರಭುಗಳ ಬಗ್ಗೆ, ಅವರ ಬೋಧನೆಗಳ ಬಗ್ಗೆ, ಅವರ ಲೀಲೆಗಳ ಬಗ್ಗೆ ವರ್ಣನೆ ಇದೆ ಅದರಲ್ಲಿ. ಸೊ ಆ ಗ್ರಂಥವನ್ನು ಅಧ್ಯಯನ ಮಾಡ್ತಾಯಿದ್ದು, ಅದು ಅವರಿಗೆ ತುಂಬ ಖುಷಿ ಕೊಡುತ್ತೆ ಅಷ್ಟು ತೊಂದರೆಯಲ್ಲಿ. ಮತ್ತು ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ. 2 ಗೀತೆಗಳನ್ನು ರಚನೆ ಮಾಡ್ತಾರೆ ಅಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ. ಮತ್ತು ತಮ್ಮ ಉದ್ದೇಶ ಏನು, ಹೋಗೋದು ಅಮೇರಿಕಕ್ಕೆ ಹೋಗೋ ಉದ್ದೇಶವನ್ನು ವರ್ಣನೆ ಮಾಡ್ತಾ ಒಂದು ಮಿಷನ್ ನಾನು ಅಮೇರಿಕಾದಲ್ಲಿ ಅವರಿಗೆ ಹೋಗಿ, ಅದು ಒಂದು ಉಗ್ರಸ್ಥಾನ ಅದು ಅಮೇರಿಕಾ ಅಂದರೆ, ಅಂಥ ಉಗ್ರಸ್ಥಾನದಲ್ಲಿ ಹೋಗಿ ನಾನು, ಆದರೆ ಯಾರು ಭಗವಂತನ ಬಗ್ಗೆ ಶ್ರವಣ ಕೀರ್ತನೆ ಮಾಡ್ತಾರಲ್ಲ ಅದರಿಂದ ಅವರ ಹೃದಯ ಎಲ್ಲ ಶುದ್ಧ ಆಗುತ್ತೆ ಅನ್ನುವ ನಂಬಿಕೆ ನನಗೆ ಇದೆ ಅಂಥೇಳಿ, ಅದನ್ನು ನಾನು ಭಗವಂತನ ಬಗ್ಗೆ ಶ್ರವಣ ಕೀರ್ತನೆಯನ್ನು ಪ್ರಚಾರ ಮಾಡೋದೇ, ಅದನ್ನು ಹರಡಿಸೋದೇ ನನ್ನ ಉದ್ದೇಶ ಅಂಥೇಳಿ ಅದರಲ್ಲಿ. ಮತ್ತು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ನನ್ನಲ್ಲಿ ಜ್ಞಾನ ಇಲ್ಲ, ನನ್ನಲ್ಲಿ ಭಕ್ತಿ ಇಲ್ಲ, ಯಾವುದೇ ಶಕ್ತಿ ಇಲ್ಲ, ನೀನು ನಮಗೆ ಶಕ್ತಿ ಕೊಡು ಅಂಥೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಅವರಿಗೆ ಭಗವಂತ ಎಲ್ಲ ಅವತಾರಗಳ ಜೊತೆಗೆ ಬಂದು ಅವರಿಗೆ ಆಶೀರ್ವಾದ ಮಾಡ್ತಾರೆ ಅಲ್ಲಿ. ಮತ್ತು ಆ ಹಡಗಿನಲ್ಲಿ ಒಬ್ಬ ಪಾಂಡೆ ಅಂಥೇಳಿ ಒಬ್ಬ ಹಡಗಿನ ಕ್ಯಾಪ್ಟನ್, ಅವನೇನು ಹೇಳ್ತಾನಂದರೆ, ಅವನು ಎಷ್ಟೋ ಬಾರಿ ಅಮೇರಿಕಾಕ್ಕೆ ಆ ಹಡಗಿನಲ್ಲಿ ಪ್ರವಾಸ ಮಾಡಿದ್ದಾನೆ. ಅವನು ಕ್ಯಾಪ್ಟನ್ ಅಲ್ಲ, ನಡೆಸ್ಕೊಂಡು ಅದನ್ನು. ಆದರೆ ಅವನು ಹೇಳ್ತಾನೆ, ಈ ಬಾರಿ ಪ್ರಥಮ ಬಾರಿಗೆ ಆ ಸಮುದ್ರ ಶಾಂತವಾಗಿತ್ತಂತೆ. ಆ ಸಮುದ್ರ ಪ್ರಥಮ ಬಾರಿ ಅವನ ಜೀವನದಲ್ಲಿ ಎಷ್ಟೋ ಪ್ರವಾಸ ಮಾಡಿದಾಗ, ಪ್ರವಾಸಗಳಲ್ಲಿ ಇದು ಮೊದಲನೇ ಬಾರಿ ಅವನು ಪ್ರಥಮ ತುಂಬ ಶಾಂತವಾಗಿತ್ತಂತೆ. ಸೊ ಈ ಥರ ಅವರು ಅಮೇರಿಕಕ್ಕೆ ಹೋಗಿ ಅಲ್ಲಿ 1 ವರ್ಷ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಅವರಲ್ಲಿ ಬರೀ 40 ರೂಪಾಯಿ ಇತ್ತು ಅವಾಗ, ಆ ಟೈಮ್ನಲ್ಲಿ 40 ರೂಪಾಯಿ ಅಂದರೆ $6 ಅದು. $1 ಅಂದರೆ 7 ರೂಪೀಸ್ ಇತ್ತು ಅವಾಗ. ಅಷ್ಟೇ ಇತ್ತು ಅವ್ರ ಕಡೆ. ಮತ್ತು ಒಂದು ಈ ಭಾಗವತದ ಗ್ರಂಥಗಳಿದ್ದು, ಅವರು ಅದನ್ನು ಪ್ರಿಂಟ್ ಮಾಡಿ ಮೊದಲನೇ ಸ್ಕಂದವನ್ನು ಅವರು ಅನುವಾದ ಮಾಡಿದರು ಆಂಗ್ಲ ಭಾಷೆಯಲ್ಲಿ. ಸೊ ಅದೊಂದಿಷ್ಟು ಬುಕ್ಸ್ ಇತ್ತು ಅಷ್ಟೇ. ಅವ್ರು ಹೋಗಿ ಅಲ್ಲಿ ಎಲ್ಲ ಬುಕ್ ಶಾಪ್ನಲ್ಲಿ ತಮ್ಮ ಗ್ರಂಥಗಳನ್ನು ಇಟ್ಟು ಅವರಿಗೆ ಮಾರಲಿಕ್ಕೆ ವಿನಂತಿ ಮಾಡ್ತಾರೆ. ಮತ್ತು ತುಂಬ ಕಷ್ಟ ಆಗುತ್ತೆ ಅವರಿಗೆ. ಬೌರಿ ಅಂಥೇಳಿ ನ್ಯೂಯಾರ್ಕದಲ್ಲಿ ಅದು ತುಂಬ ಅಂದರೆ ಒಂಥರ ಸ್ಲಮ್ ಏರಿಯಾ ಅದು. ಅಲ್ಲಿ ಹೋಗಿ ಅವರಿಗೆ ವಾಸ ಮಾಡಬೇಕಾಗತ್ತೆ. ಎಲ್ಲಿ ವೃಂದಾವನದ ತುಂಬ ಶಾಂತ ಆಧ್ಯಾತ್ಮಿಕ ವಾತಾವರಣವನ್ನು ಎಲ್ಲ ಬಿಟ್ಟು, ಎಲ್ಲಿ ವೃಂದಾವನದಲ್ಲಿ ಎಲ್ಲರೂ ಬರೀ ರಾಧೆ ರಾಧೆ ಕೃಷ್ಣ ಕೃಷ್ಣ ಅಂತಿರ್ತಾರೆ. 5,000 ದೇವಸ್ಥಾನಗಳಿದೆ ವೃಂದಾವನದಲ್ಲಿ, ಬರೀ 5,000 ಅಂತ. ಮತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳು. ದೊಡ್ಡ ದೇವಸ್ಥಾನ ಅಂದರೆ ರಾಧಾ ಗೋವಿಂದ ದೇವಸ್ಥಾನ ಇಷ್ಟು ದೊಡ್ಡದಿತ್ತಂದರೆ ಆಗ್ರಾದಿಂದ ಔರಂಗಜೇಬನಿಗೆ ಅದರ ಮೇಲಿನ ದೀಪ ಕಾಣಿಸ್ತಿತ್ತು. ಅವನು ಸೈನಿಕರನ್ನು ಕಳಿಸಿ ಅದನ್ನು ಧ್ವಂಸ ಮಾಡಿದ. ಈಗಲೂ ಇದೆ ಅದು ದೇವಸ್ಥಾನ. ಅದು 7 ಮಂಜಿಲಿತ್ತು ಅದು ಈಗ ಓನ್ಲಿ 4 ಇದೆ. 4 ಮಂಜಿಲ್ ಮೇಲಿಂದೆಲ್ಲ ನಾಶ ಮಾಡಿದರು. ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು, ಅಷ್ಟು ಸುಂದರವಾದ ವಾತಾವರಣವನ್ನು ಬಿಟ್ಟು ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಇದೆ ವೃಂದಾವನ ಸಿಟಿ ಥರ ಆಗಿಬಿಟ್ಟಿದೆ ಈಗ. ಎಲ್ಲ ಕಾರು, ಮೋಟಾರ್ ಕಾರು, ಆಧುನಿಕ ಭಾರತದ ಲಕ್ಷಣಗಳು ಪ್ರಕಟವಾಗಿಬಿಟ್ಟಿದೆ ಅಲ್ಲಿ. ಆದರೆ ಆ ಟೈಮ್ನಲ್ಲಿ ಪ್ರಭುಪಾದರಿದ್ದಾಗ ತುಂಬ ಶಾಂತವಾದ ಸ್ಥಾನ, ತುಂಬ ಮಧುರವಾದ ಸ್ಥಾನ ಇತ್ತು ಅದು. ಸೊ ಈ ಥರ ನಾವು ನೋಡ್ತೀವಿ. ಶ್ರೀಲ ಪ್ರಭುಪಾದರು ಅದನ್ನು ಬಿಟ್ಟು ಆ ಥರ ಸ್ಥಾನದಲ್ಲಿ ಅಲ್ಲಿ ಬರೀ ಹಿಪ್ಪಿಗಳು ಇರ್ತಿದ್ರು. ಹಿಪ್ಪಿಗಳು ಬರೀ ಈ ಮಾದಕ ದ್ರವ್ಯಗಳ ಸೇವನೆ ಮಾಡ್ತಾ, ಹುಡುಗರು ಹುಡುಗಿಯರು ಕೂಡಿ ಇದ್ದು ಏನೆಲ್ಲ ಮಾಡ್ತಾಯಿದ್ರು ಅವರು. ಸೊ ಆ ಹಿಪ್ಪಿಗಳ ಮಧ್ಯೆ ಇಡಬೇಕಾಯ್ತು. ಅವರು ಒಂದು ಸಲ ಒಬ್ಬ ಹಿಪ್ಪಿ ಜೊತೆ ಒಂದು ರೂಮ್ನಲ್ಲಿ ಇರ್ತಾರೆ. ಅವ್ರು ಶೇರ್ ಮಾಡ್ತಾರೆ ರೂಮು. ಆ ಹಿಪ್ಪಿ ಒಂದು ಸಲ ಮದ್ಯದ ನಶೆಯಲ್ಲಿ ಅವನು ಪ್ರಭುಪಾದರಿಗೆ ಚಾಕು ತೊಗೊಂಡು ಕೊಲ್ಲಕ್ಕೆ ಬಂದುಬಿಡ್ತಾನೆ. ಪ್ರಭುಪಾದರು ಎಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ.
ಸೊ ಅಷ್ಟೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ಒಂದಿಷ್ಟು ಜನ ಅವರಿಗೆ ಸಹಾಯ ಮಾಡಿ ಬೇರೆ ಅವರಿಗೆ ವಾಸ ಮಾಡಲಿಕ್ಕೆ ಒಂದು ಬೇರೆ ಸ್ಥಾನವನ್ನು ಮಾಡಿಕೊಡ್ತಾರೆ. ಅದಾದ ನಂತರ ಈ ಸಂಸ್ಥೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅವರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂಥೇಳಿ. ಅಲ್ಲಿ ಒಬ್ಬರು ಒಂದಿಷ್ಟು ಜನ ಏನು ಹೇಳಿದರು, ಕೃಷ್ಣ ಪ್ರಜ್ಞಾ ಯಾಕೆ, ಭಗವದ್ ಭಾವನಾ ಸಂಘ, ಭಗವತ್ ಪ್ರಜ್ಞಾ ಸಂಘ ಅಂಥೇಳಿ ಇಟ್ಟರೆ ಒಳ್ಳೆಯದಲ್ಲ, ಗಾಡ್ ಕಾನ್ಸಿಯಸ್ನೆಸ್ ಅಂಡ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಗಾಡ್ ಕಾನ್ಸಿಯಸ್ನೆಸ್ ಅಂತ. ಯಾಕಂದರೆ ಕೃಷ್ಣ ಅಂದರೆ ಏನು, ಆ ಜನರ ಅನುಸಾರ ಏನು, ಕೃಷ್ಣ ಅಂದರೆ ಒಬ್ಬ ಹಿಂದೂ ದೇವತೆ ಅಂಥೇಳಿ, ಹಿಂದೂ ಧರ್ಮದ ಒಬ್ಬ ದೇವತೆ ಅಂಥೇಳಿ. ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತಾರೆ ಅವರು, ಕೃಷ್ಣ ಈಸ್ ಅ ಹಿಂದೂ ಮೈಥಾಲಜಿಕಲ್ ಗಾಡ್ ಅಂಥೇಳಿ, ಹಿಂದೂ ದಂತಕಥೆಯ ಒಬ್ಬ ವ್ಯಕ್ತಿ ಅಂಥೇಳಿ ಅವರು ಅನ್ಕೋತಾರೆ ಅವರು. ಆದರೆ ಪ್ರಭುಪಾದರು ಹೇಳಿದ್ರೆ ಇಲ್ಲ, ಗಾಡ್ ಅಂದರೆ ಕೃಷ್ಣನೇ. ಅದಕ್ಕೋಸ್ಕರ ಈ ಸಂಸ್ಥೆ ಹೆಸರೇನು, ಕೃಷ್ಣ ಪ್ರಜ್ಞಾ ಸಂಘನೇ ಇರಲಿ ಅಂಥೇಳಿ. ಯಾಕಂದರೆ ಆಮೇಲೆ ಗಾಡ್ ಹೆಸರಿನಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ಏನೋ ಹಾಕ್ಬೋದು. ಈಗಂತೂ ಸಾಯಿಬಾಬಾ ಅಂಥೇಳಿ ನಿಂತುಬಿಟ್ಟಿದ್ದಾರಲ್ಲ ಈಗ. ಸೊ ಅದಕ್ಕೋಸ್ಕರ ಎಲ್ರಿಗೂ ಗೊತ್ತಾಗಬೇಕು ಕ್ಲಿಯರ್ಲಿ ಯಾರು ದೇವರು ಯಾರು ಅಂಥೇಳಿ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂಥೇಳಿ ಅವರು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಎಲ್ಲ ಆರಂಭದಲ್ಲಿ ಎಲ್ಲ ಯುವಕರಿಗೆ ಯುವತಿಯರಿಗೆ ಎಲ್ಲ ಪ್ರಭುಪಾದರ ತರಬೇತಿ ಕೊಡ್ತಾರೆ, ಎಲ್ಲ ಥರ ಅವ್ರಿಗೆ ಹೇಳ್ಕೊಡ್ತಾರೆ. ಅಡುಗೆ ಮಾಡೋದು ಹೇಗೆ, ಹೆಂಗಸರಿಗೆ ಸಿರಿ ಹೇಗೆ ಉಟ್ಕೋಬೇಕಂತ ಹೇಳೇನೋ ಅದನ್ನು ಹೇಳಬೇಕಾಗತ್ತೆ ಅವ್ರಿಗೆ. ಮತ್ತು ಅವರಲ್ಲಿ ಹುಡುಗರು ಹುಡುಗಿಯರು ಕೂಡಿರ್ತಿದ್ರು, ಹಾಗೆ ವಿವಾಹ ಇಲ್ಲದೇ ವಿತೌಟ್ ಮ್ಯಾರೇಜ್ ಅವರಿಗೆ ಏನು ಹೇಳಿದರು, ನೀನು ಈ ಥರ ಇರೋದು ಒಳ್ಳೆಯದಲ್ಲ, ನೀವು ಮದುವೆ ಆಗಬೇಕಂತ ಹೇಳಿ. ಸನ್ಯಾಸಿಯಾದವರು ಈ ವಿವಾಹ ಸಂಸ್ಕಾರ ಮಾಡಬಾರ್ದು, ವಿವಾಹ ಯಜ್ಞ ವಿವಾಹ ಸಂಸ್ಕಾರ ಮಾಡಬಾರ್ದು. ಸನ್ಯಾಸಿ ಉದ್ದೇಶ ಬೇರೆಯವ್ರನ್ನ ಸನ್ಯಾಸಿ ಮಾಡೋದು, ಅದು ಸನ್ಯಾಸಿಯ ಉದ್ದೇಶ. ಆದರೂ ಅಲ್ಲಿ ಯಾರೂ ಮಾಡೋರಿಲ್ಲ ಅಂಥೇಳಿ, ಗೃಹಸ್ಥ ಬ್ರಾಹ್ಮಣ ಇಲ್ಲ ಅಂಥೇಳಿ ಅವರೇ ಅದನ್ನು ಮಾಡ್ತಾರೆ. ಯಾಕಂದರೆ ಈ ಎಲ್ಲ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಮಾಡಬೇಕಲ್ಲ ಆರಂಭದಲ್ಲಿ. ಸೊ ಆಮೇಲೆ ಅವ್ರ ಶಿಷ್ಯರಿಗೆ ಅವರೆಲ್ಲ ತರಬೇತಿ ಕೊಟ್ಟು ಸೊ ಅವರನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸಿಕೊಡ್ತಾರೆ. ಸೊ ಕೊಟ್ಟು ಅವರು ತುಂಬ ಎಲ್ಲ ಕಡೆ ಬ್ರ್ಯಾಂಚಸ್ ಓಪನ್ ಆಗುತ್ತೆ ಬೇರೆ ಬೇರೆ ದೇಶಗಳಲ್ಲಿ. ಸೊ ಮತ್ತು ಪ್ರಭುಪಾದರು ಅಲ್ಲೆಲ್ಲ ಸಂಚಾರ ಮಾಡಿ ಅವರಿಗೆ ಇನ್ನೂ ಅವರ ಆಧ್ಯಾತ್ಮಿಕ ಸಂಘ ಕೊಟ್ಟು, ಯಾಕಂದರೆ ಶಿಷ್ಯರಿಗೆ ಪ್ರೇರಣೆ ಇರಲಿಲ್ಲ ಅಂದರೆ ಮತ್ತೆ ಶಿಷ್ಯರು ಪ್ರತಭ್ರಷ್ಟರಾಗುವ ಏನೋ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಅವರು 14 ಬಾರಿ ಸಂಚಾರ ಮಾಡ್ತಾರೆ, ಪೂರ ಜಗತ್ತಿನಾದ್ಯಂತ ಸಂಚಾರ ಮಾಡಿ ಪ್ರಚಾರ ಮಾಡ್ತಾರೆ. ಪ್ರತಿದಿನ ಅವರ ದಿನಚರ್ಯ ಹೇಗಿತ್ತು, ರಾತ್ರಿ 10 ಗಂಟೆಗೆ ಮಲ್ಕೊಂಡು ಅವರು 2 ಗಂಟೆಗೆ ಎದ್ದೇಳ್ತಿದ್ರು, ಅಥವಾ ಒಂದೊಂದು ಸಲ ಅದಕ್ಕಿಂತ ಮುಂಚೆನೂ ಎದ್ದೇಳ್ತಾಯಿದ್ರು. ಎದ್ದು ಗ್ರಂಥಗಳ ರಚನೆ ಮಾಡ್ತಾಯಿದ್ರು. ಗ್ರಂಥಗಳ ರಚನೆ ಆದ ನಂತರ ಆಮೇಲೆ ನಮ್ಮ ಮಂಗಲಾರತಿ ಇರುತ್ತೆ. ಪ್ರಭುಪಾದರ ಮಂಗಲಾರತಿಗೆ ಬರ್ತಿರಲಿಲ್ಲ, ಅವರು ತಮ್ಮ ಗ್ರಂಥ ರಚನೆಗೋಸ್ಕರ ಅದನ್ನು ಕಂಟಿನ್ಯೂ ಮಾಡ್ತಿದ್ರು. ಆಮೇಲೆ 6 ಗಂಟೆ ಸುಮಾರು ಅವರು ಏನು ಮಾಡ್ತಿದ್ರು, ಮಾರ್ನಿಂಗ್ ವಾಕ್ ಹೋಗ್ತಾಯಿದ್ರು. ಮಾರ್ನಿಂಗ್ ವಾಕ್ನಲ್ಲಿನೂ ಅವರ ಶಿಷ್ಯರಿಗೆ ಅವರು ಉಪದೇಶ ಮಾಡ್ತಾಯಿದ್ರು, ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂಥರ ವಾದ ವಿವಾದ ಮಾಡೋದು. ಅವ್ರ ಶಿಷ್ಯರಿಗೆ ಸ್ವಲ್ಪ ತತ್ವಜ್ಞಾನ ಸರಿಯಾಗಿ ಅರ್ಥ ಆಗಲಿ ಅಂಥೇಳಿ. ಈಗ ಅವರ ಮಾರ್ನಿಂಗ್ ವಾಕ್ ಏನಿದೆ ಅಲ್ಲ, ಅದರ ಅಲ್ಲಿ ಏನೇನು ಚರ್ಚೆಗಳಾಗಿದೆ ಅದೆಲ್ಲ ರೆಕಾರ್ಡಿಂಗ್ ಇದೆ. ಸೊ ಅವ್ರ ಶಿಷ್ಯರಿಗೆ ತರಬೇತಿ ಕೊಡಲಿಕ್ಕೆ ಅವರು ಆ ಥರ ಮಾಡ್ತಾಯಿದ್ರು. ಆಮೇಲೆ ಅದಾದ ನಂತರ ಬಂದು ಭಗವಂತನ ದರ್ಶನ ದೇವಸ್ಥಾನಗಳಲ್ಲಿ ದರ್ಶನ ಮಾಡಿ ಅವರು ಭಾಗವತದ ಮೇಲೆ ಪ್ರವಚನ ಕೊಡ್ತಾಯಿದ್ರು. ಪ್ರವಚನ ಕೊಟ್ಟ ನಂತರ ಏನು ಸ್ವಲ್ಪ ಬೆಳಗಿನ ತಿಂಡಿ ಆದ ನಂತರ ಅವರು ತಮ್ಮ ಶಿಷ್ಯರಿಂದ ಈ ಎಲ್ಲ ಸಂಸ್ಥೆಯನ್ನು ಜಗತ್ತಿನಾದ್ಯಂತ ಈಗ ಸಂಸ್ಥೆ ಹರಡ್ತಾ ಇದೆ. ಎಲ್ಲ ಶಿಷ್ಯರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು ಪತ್ರಗಳ ಮೂಲಕ. ಆವಾಗ ಪತ್ರಗಳ ಮೂಲಕ ಪ್ರಚಾರ ಮಾಡ್ತಾಯಿದ್ರು ಅವರು. ಆ ಎಲ್ಲ ಪತ್ರಗಳು ಈಗ ಅವರು ಆಂಗ್ಲ ಭಾಷೆಯಲ್ಲಿ ಬರೆದಿರುವ ಎಲ್ಲ ಪತ್ರಗಳು ಈಗ ಅವು ಅವೈಲೇಬಲ್ ಇದೆ. ಅವನ್ನ ಗ್ರಂಥಗಳಾಗಿ ಮಾಡಿದ್ದಾರೆ. ಸೊ ಪತ್ರಗಳ ಮೂಲಕ ಪ್ರಚಾರ ಮಾಡ್ತಾಯಿದ್ರು, ಅಥವಾ ಸಂಸ್ಥೆಯನ್ನು ಹೇಗೆ ಮ್ಯಾನೇಜ್ಮೆಂಟ್ ಅವರಿಗೆ ಗೈಡೆನ್ಸ್ ಕೊಡ್ತಾಯಿದ್ರು, ಅವರು ಹೇಗೆ ನಡೆಸ್ಬೇಕು ಅನ್ನೋದು ಅದನ್ನು. ಅದಾದ ನಂತರ ಅವರು ಮಧ್ಯಾಹ್ನ ಸ್ನಾನ ಮಾಡಿ
ಮಧ್ಯಾಹ್ನ ಸ್ನಾನ ಮಾಡಿ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಮಧ್ಯಾಹ್ನ ಒಂದು 3/4 ಗಂಟೆ ಏನು ಮಾಡ್ತಾಯಿದ್ರು, ರೆಸ್ಟ್ ವಿಶ್ರಾಂತಿ ತಗೋತಾಯಿದ್ರು. ಅದಾದ ನಂತರ 4 ಗಂಟೆಯಿಂದ ಮತ್ತೆ ಜನರಿಗೆ ಭೇಟಿ ಆಗ್ತಾಯಿದ್ರು. ಅವರಿಗೆ ಜನರಿಗೆ ಬಂದವರಿಗೆ ಭೇಟಿ ಆಗೋದು, ಪ್ರಚಾರ ಮಾಡೋದು. ಅವರಿಗೆ ಒಂದೊಂದು ಸಲ ಅವ್ರ ಶಿಷ್ಯರು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ಸು, ಸೈಂಟಿಸ್ಟು ಅವ್ರಿಗೆಲ್ಲ ಕರ್ಕೊಂಡು ಬಂದು ಇವ್ರ ಜೊತೆ ಭೇಟಿ ಮಾಡಿಸ್ತಾಯಿದ್ರು. ಇವರು ಅವರಿಗೆ ಪ್ರಚಾರ ಮಾಡ್ತಾಯಿದ್ರು. ಒಂದೊಂದು ಸಲ ವಾದ ವಿವಾದಗಳಾಗ್ತಾಯಿದ್ದು. ಎಷ್ಟೋ ಆ ಥರ ಅವರ ವಾರ್ತೆಗಳು ಏನಿದೆ ಅದರ ರೆಕಾರ್ಡಿಂಗು ಇದೆ. ಒಂದೊಂದು ಅದನ್ನು ಗ್ರಂಥವಾಗಿಯೂ ಏನು ಮಾಡಿದ್ದಾರೆ, ಪ್ರಕಾಶನ ಮಾಡಿದ್ದಾರೆ. ಸೊ ಈಗ ಎಷ್ಟೋ ಗ್ರಂಥಗಳು ಅದೇ ಥರ ಇದೆ, ಅವರ ವಾರ್ತೆಗಳಿದೆ. ಅದು ಕನ್ವರ್ಸೇಷನ್ ಅಂತಾರಲ್ಲ, ಕನ್ವರ್ಸೇಷನ್ ವಾರ್ತೆಗಳಲ್ಲ, ಕನ್ವರ್ಸೇಷನ್ ಅಂತ. ಸೊ ಈ ಥರ ಅವರು ಭೇಟಿ ಆಗ್ತಾಯಿದ್ರು. ಆಮೇಲೆ ಮತ್ತೆ ಸಾಯಂಕಾಲ ಪ್ರವಚನ ಕೊಡ್ತಾಯಿದ್ರು. ಸೊ ಈ ಥರ ನಿರಂತರ ಅವ್ರದ್ದು ಯಾವಾಗಲೂ. ಮತ್ತು ಪ್ರವಾಸ ಇರ್ತಿತ್ತು ಅವ್ರದ್ದು ಬೇರೆ ಬೇರೆ ದೇಶಗಳಿಗೆ. ಯಾವಾಗಲೂ ನಿರಂತರ ಪ್ರಚಾರ ಮಾಡ್ತಾಯಿದ್ರು ಅವರು. ಬರೀ ಒಂದು 4 ಗಂಟೆ ಅವ್ರದ್ದು ವಿಶ್ರಾಂತಿ ಇರ್ತಿತ್ತು ಅಷ್ಟೇ. ಒಂದೊಂದು ಸಲ ಅದು ಎಷ್ಟು 2 ಗಂಟೆ ಅಷ್ಟೇ. 12 ಗಂಟೆಗೆ ಎದ್ದು ಹೇಳ್ತಾಯಿದ್ರು ಒಂದೊಂದು ಸಲ. ಸೊ ಇಷ್ಟು ಒಂದಿಷ್ಟು ಜನರಿಗೆ ಕಲ್ಪನೆ ಮಾಡ್ತಾ ಇರಲಿಲ್ಲ. ಯಾಕಂದರೆ 70 ವರ್ಷ ಅಂದರೆ ಜನರು ರಿಟೈರ್ಡ್ ಲೈಫು, ಬರೀ ಶಾಂತ ಜೀವನ ಮಾಡ್ತಾಯಿದ್ರು. ಆವಾಗ ಇವರು ನಿಜವಾಗಿ ತುಂಬ ಕ್ರಿಯಾಶೀಲರಾಗಿದ್ದರು ಇವರು. ಸೊ ಈ ಥರ 1977ರಲ್ಲಿ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಕೊನೆಯವರೆಗೂ ಕೊನೆಯ ಗಳಿಗೆಯಲ್ಲಿ ತಮ್ಮ ಬೆಡ್ ಮೇಲೇನೂ ಅವ್ರು ಏನು ಮಾಡ್ತಾಯಿದ್ರು, ಈ ಭಾಗವತವನ್ನು ಅನುವಾದ ಮಾಡ್ತಾಯಿದ್ರು. ಅವರ ಶಿಷ್ಯರು ಆ ಸಂಸ್ಕೃತ ಗ್ರಂಥದಿಂದ ಓದ್ತಾಯಿದ್ರು. ಇದನ್ನು ಅವರು ಡಿಕ್ಟಾಪೇನ್ ಅಂದರೆ ಅವ್ರ ಬಾಯಿ ಮುಂದೆ ಒಂದು ಡಿಕ್ಟಾಫೋನ್ ಅಂತ ಇರುತ್ತದು. ಡಿಕ್ಟಾಫೋನ್ ಅಂದರೆ ಅದು ನಾವೇನು ಹೇಳ್ತೀವಲ್ಲ ಅದನ್ನು ರೆಕಾರ್ಡ್ ಮಾಡ್ಕೋತಿತ್ತು ಅದು ಮೊದಲಿನ ಕಾಲದಲ್ಲಿ. ಒಂದು ರೆಕಾರ್ಡಿಂಗ್ ಅದು ಸಿಸ್ಟಮ್. ಸೊ ಅದನ್ನು ಅವ್ರ ಬಾಯಿಯಲ್ಲಿ ಹಿಡಿತಾಯಿದ್ರು. ಇವರು ಮಲ್ಕೊಂಡೇ ಅದನ್ನು ಆಂಗ್ಲ ಭಾಷೆಯಲ್ಲಿ ಸಂಸ್ಕೃತದಿಂದ ಅದನ್ನು ಅನುವಾದ ಮಾಡಿದ್ದಾರೆ. ಅದು ವಿಡಿಯೋನೂ ಇದೆ, ನೀವು ನೋಡ್ಬೋದು. ಸೊ ಕೊನೆಯ ಕ್ಷಣದವರೆಗೂ ಅದು ನಮಗೆ ಒಂದು ಉದಾಹರಣೆ ಸ್ಥಾಪನೆ ಮಾಡ್ತಾರೆ. ಹೇಗೆ ಅಂದರೆ ಪೂರಾ ಕೃಷ್ಣನಿಗೆ ನಮ್ಮ ಜೀವನ ಹೇಗೆ ಸಮರ್ಪಣೆ ಆಗಬೇಕಂತ ಹೇಳಿ. ಸೊ ಇದು ಬರೀ ಸನ್ಯಾಸಿಗಳಿಗೆ ಅಷ್ಟೇ ಅಲ್ಲ, ಗೃಹಸ್ಥರೂ ಈ ಥರ ಏನು ಮಾಡ್ಬೋದು, ನಾವು ಕೃಷ್ಣ ಭಕ್ತಿಯಲ್ಲಿ ತೊಡಗ್ಬೋದು. ನಮ್ಮ ಸಮೀಪದಲ್ಲಿದ್ದವರಿಗೆ, ನಮ್ಮ ಪರಿವಾರದ ಜನರಿಗೆ, ನಮ್ಮ ಸಂಬಂಧಿಕರಿಗೆ, ಮಿತ್ರರಿಗೆ ಇದರ ಬಗ್ಗೆ, ಕೃಷ್ಣ ಭಕ್ತಿ ಬಗ್ಗೆ ಹೇಳ್ಬೋದು, ಪ್ರಚಾರ ಮಾಡ್ಬೋದು ನಾವು. ಸೊ ಅದಕ್ಕೆ ನಮ್ಮಲ್ಲಿ ಏನು ಬೆಳಿಬೇಕು, ಕೃಷ್ಣ ಭಕ್ತಿ ಬೆಳಿಬೇಕು. ನಮ್ಮಲ್ಲಿ ಎಷ್ಟು ಬೆಳೆಯುತ್ತೆ ಅಷ್ಟೇ ನಾವು ಬೇರೆಯವರಿಗೆ ಕೊಡ್ಬೋದು. ಈ ಥರ. ಸೊ ನಾವು ಇವತ್ತು 125ನೇ ಜನ್ಮ ಶತಾಬ್ದಿ ಶ್ರೀಲ ಪ್ರಭುಪಾದರು. ಸೊ ನಾವು ಅವರಿಗೆ ಹೇಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೋದು. ನಮಗೆಲ್ಲ ಅವರು ಕೃಷ್ಣ ಭಕ್ತಿಯನ್ನು ತಲುಪಿಸಿದ್ದಾರೆ ಅವರ ಆಂದೋಲನದ ಮೂಲಕ, ಅವರ ಅನುಯಾಯಿಗಳ ಮೂಲಕ. ಸೊ ನಾವು ಅವರ ಬೋಧನೆಗಳನ್ನು ಸರಿಯಾಗಿ ತಿಳ್ಕೊಂಡು ಅವರು ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಾ ಇದ್ದಾರಲ್ಲ ಅದನ್ನು ಆ ಥರ ನಾವು ಕೃಷ್ಣನ ಭಕ್ತರಾಗುತ್ತೆ. ಶುದ್ಧ ಭಕ್ತರ ಅಪೇಕ್ಷೆ ಏನಿರುತ್ತೆ, ಎಲ್ಲರೂ ಕೃಷ್ಣನ ಭಕ್ತರಾಗಬೇಕಂತ ಹೇಳಿ. ಸೊ ಎಲ್ಲರೂ ಕೃಷ್ಣನ ಶುದ್ಧ ಭಕ್ತರಾಗಬೇಕಂತ ಹೇಳಿ. ಅದೇ ಥರ ನಾವು ಏನು ಮಾಡಬೇಕು, ಸೊ ಕೃಷ್ಣನ ಶುದ್ಧ ಭಕ್ತರಾಗಬೇಕಂತ ಹೇಳಿ ನಾವು ಇಚ್ಛೆ ಪಡಬೇಕು, ಅಥವಾ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಅವರಿಗೆ ತುಂಬ ಖುಷಿಯಾಗುತ್ತೆ. ಸೊ ಆ ಥರ ಇವತ್ತು ನಾವು ಅವರ ಆವಿರ್ಭಾವದ ದಿನ ಅವರಿಗೆ ಪ್ರಾರ್ಥನೆ ಮಾಡಿ ನಮಗೆ ಕೃಷ್ಣ ಭಕ್ತಿ ಕೊಡಿ ಅಂಥೇಳಿ ಪ್ರಾರ್ಥನೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಏನಾದರೂ ಕೇಳೋದಿದೆ? आपको समझ में आ गया हिंदी थोड़ा कन्नड़? कुछ बहुत सारे थे, कुछ लोग थे थोड़ा बहुत गंभीर थे. अभी शायद वो उनका भी बहुत सारे लोग थिरोबा भी हो गए, 1-2 लोगों का. लेकिन कभी कभी ऐसे होता है कि शुद्ध भक्तों के परिवार वाले भी उनको गंभीरता से नहीं लेते हैं ना. वो लोग सोचते हैं ये मेरा पिता है या मेरा हस्बैंड है.
वो उनको कृष्ण के शुद्ध भक्त है ऐसे सोचते नहीं हैं। इसलिए कुंती देवी भगवद गीता में बोलती है, हालांकि पांडु और वृष्णि, वो वृष्णि परिवार से थी वो, और उनका बेटे थे कौन थे, ये पांडव जन थे। वो सब लोग भगवान के शुद्ध भक्त है, भगवान उनके घर में रह रहे हैं और लीला कर रहे हैं, फिर भी वो बोलते हैं मेरा जो आसक्ति है इनसे काट दो करके। पांडवों से और वृष्णियों से काट दो। क्यों काट दो बोल रहे हैं वो? क्योंकि सामान्यतः हम लोग अपने परिवार वालों को भगवान के संबंध से देखते नहीं हैं। हम लोग अपने हमारा जो संबंध, भौतिक जो संबंध रहता है, उससे हम लोग उस दृष्टि से देखते हैं, इसलिए उनको हल्का लेते हैं हम लोग। तो ऐसे हो जाता है, वो लोग ज़्यादा उतना गंभीर नहीं बने। उनका पत्नी भी अच्छा भक्त थी, लेकिन उनको प्रचार में ज़्यादा रुचि नहीं था। ये प्रचार करना चाहते थे इनको, तो वो था ऐसे। और वैसे तो प्रभुपाद जी भगवान के धाम से आते हैं, उनको ये भौतिक जगत के संबंध से कुछ लेना देना नहीं है। लेकिन उनका परिवार प्रभु जी वैष्णव परिवार ही था ना। हाँ, उनके वो सब लोग, क्योंकि उनके पिताजी शुद्ध भक्त थे ना, उनके पिताजी शुद्ध भक्त थे। मैंने बताया ना, आरंभ में बताया, शायद आप लोग लेट आ गए। प्रभुपाद जी कहते हैं कि मैंने कृष्ण भक्ति के बारे में सब कुछ मेरे पिताजी से सीखा हूँ, सिर्फ बजाय एक चीज़, जो ग्रंथों को रचना करना, उनको छापना और वितरण करना, वो मैं अपने गुरु से सीखा, ऐसे बोलता है। सब कुछ वो अपने पिताजी से सीखा उन्होंने। तो उनके पिताजी बहुत शुद्ध भक्त थे। घर में जो भी साधु संत आते थे, हर रोज उनके घर में साधु संत आते थे, और उनसे वो क्या आशीर्वाद मांगते थे, मेरा बेटा भगवान श्रीमती राधा रानी के शुद्ध भक्त बने, ऐसे उनका आशा था। ऐसे कोई भौतिक आशीर्वाद नहीं मांगते थे वो। तो ऐसे बहुत शुद्ध भक्त थे। इसलिए प्रभुपाद जी है अपने कृष्ण ग्रंथ बुक है ना, उसको अपने पिताजी से वो अर्पण करते, उसको समर्पण करते, क्योंकि उन्होंने सब कुछ सिखाया उनको कृष्ण भक्ति के बारे में। और उनके सगे संबंधी उनको बोल रहे थे कि ये अभय चरण प्रभुपाद ब्रिटेन में जाए और वहाँ पर पढ़ाई करे, लेकिन उनके पिताजी ने बताया कि मेरा बेटा कभी म्लेच्छ नहीं बनना चाहिए, म्लेच्छों के संपर्क में आके म्लेच्छ नहीं बनना चाहिए, वो भगवान के शुद्ध भक्ति ही बनना चाहिए। ऐसा नहीं कि जब बच्चा पैदा होने से ही वो माता पिता आशा करना शुरू कर देते हैं, मेरा बेटा इंजीनियर बने, डॉक्टर बने, ऐसे आपके कम्युनिटी में बड़ा बिजनेस खोले, ऐसे कुछ सोचते रहते हैं। सभी गवर्नमेंट जैसा समझे तो बच्चे सब भक्त बने। या हम लोगों को ऐसे आशा करना चाहिए। ठीक है, भौतिक जीवन हम लोगों को कुछ चाहिए परिवार चलाने के लिए, हमारे शरीर को भी देखना होता है, तो वो थोड़ा जितना ज़रूरत है वो करना चाहिए भौतिक जीवन, और पूरा समय कृष्ण भक्ति में लगाना चाहिए। ತಿಳಿತಲ್ಲ ನಾನು ಏನೇನು ನಮಗೆಲ್ಲ ಇವೆಲ್ಲ ಜಾಬು ದುಡ್ಡು ಅದು ಇದು ಬೇಕು ಜೀವನ ನಡೆಸಲಿಕ್ಕೆ, ಆದರೆ ಮೇನ್ ಉದ್ದೇಶ ಏನಿರಬೇಕು ಕೃಷ್ಣ ಭಕ್ತಿ. ಈಗಿನ ಕಾಲದಲ್ಲಿ ಏನು 70-80 ವರ್ಷ ಆದ್ರೂ ದುಡ್ಡು ಮಾಡ್ತಾ ಇರ್ತಾರೆ, ಹೌದಲ್ಲ? ಈಗಿನ ಸಮಾಜದಲ್ಲಿ ಅದೇ ಇರುತ್ತಲ್ಲ, वो बार बार वो ऐसे करते और विस्तार करते रहते हैं। ಸೊ ಕೊನೆಯವರೆಗೂ ಪ್ರಯತ್ನ ಮಾಡ್ತಾ ಇರೋದು, ದುಡ್ಡು ಮಾಡ್ತಾ ಇರೋದು ಅದನ್ನು. ಆಮೇಲೆ ಅದೇ ಮನೆಯಲ್ಲಿ ಏನಾಗಿಬಿಡೋದು, ಒಂದು ಕಾಕ್ರೋಚ್ ಆಗೋದು ಅಥವಾ ಒಂದು ಇಲಿ ಆಗಿಬಿಡೋದು. ಯಾಕಂದರೆ ಆಸಕ್ತಿ ಇರುತ್ತಲ್ಲ, ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ಆ ಮನೆ ಬಗ್ಗೆ ಚಿಂತೆ ಇರುತ್ತೆ. ಸಾವಾದ ನಂತರ ಮತ್ತೆ ಆ ಮನೆಯಲ್ಲಿ ಬೇರೆ ಏನಾದರೂ ಆಗಿ ಹುಟ್ಟಿಬಿಡೋದು. ಪ್ರಭುಪಾದರ ಗುರುಗಳು ಹೇಳ್ತಾ ಇದ್ರು ಒಂದೊಂದ್ಸಲ, ಸ್ವಂತ ಮನೆ ಇರೋಕ್ಕಿಂತ ಬಾಡಿಗೆ ಮನೆಯಲ್ಲಿ ಇರೋದು ಒಳ್ಳೇದಂತೆ, ಯಾಕಂದರೆ ಆಸಕ್ತಿ ಇರಲ್ಲ ಮನೆಗೆ ಅಂತ ಗುರುಗಳು ಹೇಳ್ತಾ ಇದ್ರು, ಪ್ರಭುಪಾದರ ಗುರುಗಳು. ಹರೇ ಕೃಷ್ಣ.
ಈಗ ಪುಷ್ಪಾಂಜಲಿ ಅಂದರೆ ಪ್ರಭುಪಾದರಿಗೆ